ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ 2026 ಏನು ಇದೆ ಇವಾಗ, ಈ ಒಂದು ವರ್ಷದಲ್ಲಿ ಸಿಟಿವಿಯ ಒಂದು ವಿನೂತನ ಪ್ರಯತ್ನವಾಗಿ ಮಾರ್ಚ್ 1ರಿಂದ 31ರವರೆಗೆ ಮಹಿಳಾ ಸಾಧಕಿಯರ ಕಾರ್ಯಕ್ರಮವನ್ನು ನಾವಾದರೆ ವಿನೂತನ ಪ್ರಯತ್ನ ಮಾಡಿದ್ದೀವಿ. ಸೊ ಇದರ ಒಂದು ನಿಟ್ಟಿನಲ್ಲಿ ಪ್ರತಿದಿನ ಸಿಟಿವಿಯಲ್ಲಿ ಸಂಜೆ 6 ಗಂಟೆಗೆ ಒಬ್ಬ ಮಹಿಳಾ ಸಾಧಕಿ ನಿಮ್ಮ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ. ಅದೇ ಒಂದು ಲಿಂಕ್ ಯೂಟ್ಯೂಬಲ್ಲೂ ಸಹ ಅಪ್ಲೋಡ್ ಆಗುತ್ತೆ, ನೀವು ಅಲ್ಲೂ ಸಹ ನೋಡಬಹುದು. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಮಹಿಳಾ ಸಾಧಕಿ ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ, ಇವರು ಮಕ್ಕಳಾಗದೇ ಇರುವಂತಹ ಎಷ್ಟೋ ಜನ ದಂಪತಿಗಳಿಗೆ ಮಕ್ಕಳನ್ನ ಕೊಟ್ಟು ವರದಾನವನ್ನ ಕೊಟ್ಟಿರುವಂತಹ ಒಂದು ಮಹಿಳಾ ಸಾಧಕಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವರು ನಮ್ಮ ಚಿಕ್ಕಬಳ್ಳಾಪುರದವರೇ ಆಗಿರೋದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದು. ಸೊ ಈ ಒಂದು IVF ಅಂತ ಏನಿದೆ ಇವತ್ತು ಲೇಟೆಸ್ಟ್ ಟೆಕ್ನಾಲಜಿ, ಎಷ್ಟೋ ಜನ ಮಕ್ಕಳಾಗದೇ ಇರೋರು ಹಿಂದಿನ ಕಾಲದಲ್ಲಿ ಹಾಗೆ ಇದ್ಬಿಡ್ತಾ ಇದ್ರು, ಅವರಿಗೆ ಮಕ್ಕಳ ಭಾಗ್ಯ ಅನ್ನೋದೇ ಇರಲಿಲ್ಲ. ಸೊ ಇವಾಗಲೂ ಸಹ ಈ ಆಧುನಿಕ ಯುಗದಲ್ಲಿ ಎಷ್ಟೋ ಜನ ದಂಪತಿಗಳು ಮಕ್ಕಳಾಗದಿರುವಂತಹ ಕಾರಣಗಳು ಸಾಕಷ್ಟಿದೆ. ಮಕ್ಕಳಾಗಲ್ಲ ಅಂತ ಒಂದು ವಿಚಾರಗಳು ಸಾಕಷ್ಟು ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ನ್ಯಾಚುರಲ್ ಆಗಿ ಮಕ್ಕಳಾಗದಿರುವಂತವ್ರಿಗೆ ಒಂದು IVF ಟೆಕ್ನಾಲಜಿ ಮೂಲಕ ಮಕ್ಕಳನ್ನ ವರದಾನವಾಗಿ ಕೊಟ್ಟಿರುವಂತಹ ಒಬ್ಬ ಮಹಿಳಾ ಸಾಧಕಿ ಅಂದ್ರೆ ಡಾಕ್ಟರ್ ದೀಪ್ತಿ ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ಸಿಟಿವಿ ಚಾನಲ್ಗೆ ಸ್ವಾಗತ ಮೇಡಮ್. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೇಡಮ್. ನಿಮ್ಗೆ ನಮಸ್ಕಾರ. ನಾನು ಡಾಕ್ಟರ್ ದೀಪ್ತಿ ಜೆ. ನಾನು IVF ಸ್ಪೆಷಲಿಸ್ಟ್ ಅಟ್ ಮಾ ಫರ್ಟಿಲಿಟಿ ಸೆಂಟರ್ ಯಲಹಂಕ. ಮೊದಲನೆಯದಾಗಿ CTV ಚಾನೆಲ್ಗೆ ನನ್ನನ್ನು ಈ ಮಹಿಳಾ ದಿನಾಚರಣೆಯ ಅಂಗವಾಗಿ ನನ್ನನ್ನು ಕರೆದಿರೋದಕ್ಕೆ ಥ್ಯಾಂಕ್ ಯು. ಸೊ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸೊ ಈಗ ನಾವು ಬಂಜೇತನ ಮತ್ತು IVF ಪರ್ಟೇನಿಂಗ್ ಏನೇನಿದೆ ನಿಮ್ಮ ಕ್ವೆಶ್ಚನ್ಸು ಎಲ್ಲ ಕೇಳ್ತಾರೆ. ಸೊ ಕೇಳಿ ಮೇಡಮ್. ನೋಡಿ, ಡಾಕ್ಟರ್ ದೀಪ್ತಿ ಮೇಡಮ್ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಆದ್ರೆ ಕೊಡಬೇಕು. ಡಾಕ್ಟರ್ ದೀಪ್ತಿ ಜೆ, ವೈಫ್ ಆಫ್ ಡಾಕ್ಟರ್ ಪ್ರಶಾಂತ್ ಡಾಕ್ಟರ್ ಗೊತ್ತಿಲ್ಲದೆ ಇರೋ ಚಿಕ್ಕಬಳ್ಳಾಪುರದಲ್ಲಿ ಯಾರು ಸಹ ಇಲ್ಲ. ಇವರ ಒಂದು ಕ್ವಾಲಿಫಿಕೇಶನ್ ಒಂದು MBBS DGO FFM FRM ಮತ್ತು DRM ಇವರ ಒಂದು ಕ್ವಾಲಿಫಿಕೇಶನ್. ಇವರು ಬಂದು IVF ಸ್ಪೆಷಲಿಸ್ಟ್, ಮಾ ಫರ್ಟಿಲಿಟಿ ಸೆಂಟರ್ ಯಲಹಂಕ. 2019 ಮೇಡಮ್ ಅವರು ನಡೆಸ್ತಾ ಇದ್ದಾರೆ. 12 ಇಯರ್ಸ್ ಸೂಪರ್ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಸಕ್ಸಸ್ ರೇಟ್ 50 to 60% ಸಕ್ಸಸ್ ರೇಟ್ ಅನ್ನ ಕೊಟ್ಟಿದ್ದಾರೆ ಮೇಡಮ್ ಅವರು. ಒಂದು ಮಕ್ಕಳಾಗದಿರುವಂತಹ ಒಂದು ಮಹಿಳೆಯರಿಗೆ ಮೇಡಮ್ ಒಂದು ವರದಾನ. ಸೊ ಮೇಡಮ್ ಅವರ ಈ ಒಂದು ಎಪಿಸೋಡ್ ಅಲ್ಲಿ ಮಹಿಳಾ ಸಾಧಕಿಯಾಗಿ ಒಂದು ಸಾಕಷ್ಟು ಈ ಒಂದು ವಿಚಾರದಲ್ಲಿ ನಾವು ಮೇಡಮ್ ಅನ್ನ ಕ್ವಶನ್ಸ್ ಕೇಳೋಣ. ಅವರು ಡೀಟೇಲ್ಡ್ ಆಗಿ ನಿಮ್ಗೆ ಕೊಡ್ತಾರೆ. ಈ ಒಂದು ಸಮಸ್ಯೆ ಇರುವಂತವ್ರು ಮತ್ತೆ ಎಲ್ಲಾ ಮಹಿಳೆಯರು ಸಹ ಒಬ್ಬ ಮಹಿಳೆ ಇಷ್ಟೊಂದು ಸಾಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಎಪಿಸೋಡ್ನ ನೀವೆಲ್ಲರೂ ನೋಡ್ಲೇಬೇಕಾಗಿರುವಂತದ್ದು. ಮೇಡಮ್, ಮೊದಲನೇದಾಗಿ IVF ಅಂದ್ರೆ ಏನ್ ಮೇಡಮ್? IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಪ್ರಣಾಳ ಶಿಶು. ಇವಾಗ ನಾರ್ಮಲ್ ಆಗಿ ಹೆಂಗ್ ಪ್ರೆಗ್ನೆಂಟ್ ಆಗ್ತಾರೆ ಅಂದ್ರೆ ತಿಂಗಳು ಸರಿಗೆ ಮುಟ್ಟಾಗ್ತಾ ಇದ್ರೆ ಪ್ರತಿಯೊಂದು ಹೆಣ್ಮಗಳಿಗೂ ಒಂದು ಗರ್ಭಕೋಶ ಇರುತ್ತೆ, 2 ಕಡೆ ಟ್ಯೂಬ್ ಇರುತ್ತೆ, ಮತ್ತೆ ಅಂಡಾಶಯ ಇರುತ್ತೆ. ಅಂಡಾಶಯದಿಂದಾನೇ ಮೊಟ್ಟೆ ರಿಲೀಸ್ ಆಗೋದು. ಸೊ 12ನೇ 13ನೇ ದಿವಸಕ್ಕೆ ಮೊಟ್ಟೆ ರಿಲೀಸ್ ಆಗಿ ಟ್ಯೂಬ್ಗೆ ಬರುತ್ತೆ. ಯಜಮಾನ್ರ ಜೊತೆ ಸೇರಿದಾಗ ಯಜಮಾನ್ರದ ವೀರಾನು ಗರ್ಭಕೋಶದೊಳಗಡೆ ಬರುತ್ತೆ. ಈ ಮೊಟ್ಟೆ ಮತ್ತೆ ವೀರಾನು 2 ಟ್ಯೂಬ್ ಅಲ್ಲಿ ಸೇರಿ ಭ್ರೂಣ ಆಗುತ್ತೆ. ಭ್ರೂಣ ಆಗಿದ್ದು ಗರ್ಭಕೋಶಕ್ಕೆ ಬಂದು ಅಂಟ್ಕೊಂಡು ಮಗು ಆಗೋದು. ಇದು ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗೋದು. ನಾವು IVF ಅಲ್ಲೇ ಟ್ಯೂಬಲ್ ಏನ್ ಕೆಲಸ ಆಗುತ್ತೋ ನಾವು ಹೊರಗಡೆ ಮಾಡ್ತೀವಿ. ಅದಕ್ಕೆ ಇದನ್ನ ಪ್ರಣಾಳ ಶಿಶು ಅಂತ ಹೇಳೋದು. ಸೊ ಆ ಮಹಿಳೆಗೆ 10 ದಿವಸ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆಗಳೆಲ್ಲ ಡೆವಲಪ್ ಆಗಂಗೆ ಮಾಡಿ ಮೊಟ್ಟೆಗಳನ್ನ ಹೊರಗಡೆ ತೆಗೆದು ಒಂದೊಂದು ಮೊಟ್ಟೆಗೂ ಅವ್ರ ಯಜಮಾನ್ರದ ವೀರಾನು ಇಂಜೆಕ್ಟ್ ಮಾಡಿ ಭ್ರೂಣ ಮಾಡಿಬಿಟ್ಟು ಅದನ್ನ ಅವ್ರ ಗರ್ಭದಲ್ಲಿ ಹಾಕ್ತೀವಿ. ಸೊ ಭ್ರೂಣನ ನಾವು ಹೊರಗಡೆ ನಮ್ಮ ಲ್ಯಾಬಲ್ಲಿ ಮಾಡೋದ್ರಿಂದ ಇದನ್ನ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸೊ ಇದೇ IVF, ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಪ್ರಣಾಳ ಶಿಶು. ಮೇಡಮ್, ಮತ್ತೆ ಇದು IVF ಅನ್ನೋದು ಆಕ್ಚುಲಿ ಹೇಳ್ಬೇಕಂದ್ರೆ ಇತ್ತೀಚೆಗೆ ಎಷ್ಟೋ ಜನಕ್ಕೆ ಮಕ್ಕಳಾಗೋದಿಲ್ಲ. ಈ IVF ಅನ್ನೋದು ಒಂದು ವರದಾನ ನಿಮ್ಮ ಪ್ರಕಾರ? ಹೌದು. ಇವಾಗ ಮುಂಚಿನ ಕಾಲದಲ್ಲೇ ಏನು ಅಂದ್ರೆ ಬಂಜೇತನ ಅಂದ್ರೆ ಮಹಿಳೆಯರಿಗೆ ಮಾತ್ರ ಸೀಮಿತ ಅನ್ಕೊಂಡ್ಬಿಡ್ತಿದ್ರು. ಅಂದ್ರೆ ಒಂದು ದಂಪತಿಗೆ ಮಕ್ಕಳಿಲ್ಲ ಅಂದ್ರೆ ಬರೀ ಹೆಂಗಸರಲ್ಲಿ ಮಾತ್ರ ತೊಂದರೆ ಅಂತ ಅನ್ಕೊಂತಿದ್ರು. ಆತರ ಏನೂ ಇಲ್ಲ. ಸೊ ಏನಂದ್ರೆ ಒಂದು ಇನ್ಫರ್ಟಿಲಿಟಿ ಅಂತ ಬಂದಾಗ 30% ಫಿಮೇಲ್ ಇಂದ ರೀಸನ್ಸ್ ಇದ್ರೆ 30% ಮೇಲ್ ಇನ್ಫರ್ಟಿಲಿಟಿ ಅಂತ ಇರುತ್ತೆ. ಸೊ ಗಂಡಸರಿಂದ 30%, ಹೆಂಗಸರಿಂದ 30%, ಕಂಬೈನ್ಡ್ 30% ಇರುತ್ತೆ, ಮತ್ತೆ 10% ಅನ್ಎಕ್ಸ್ಪ್ಲೇನ್ಡ್ ಇರುತ್ತೆ. ಸೊ ಮುಂಚಿನ ಕಾಲದಲ್ಲೇ IVF ಅನ್ನೋದು ಇರಲಿಲ್ಲ. ಸೊ ಹಾಗಾಗಿ ಒಂದು ಮಹಿಳೆಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ
ಗಂಡಸರ ತೊಂದರೆ ಇದ್ರು ಅವ್ರಿಗೆ ಗೊತ್ತಿಲ್ದಿರಾ ಇನ್ನೊಂದು ಮದ್ವೆ ಆಗೋದು ಆ ತರ ಆಗ್ತಿತ್ತು. ಮತ್ತೆ ತುಂಬಾ ಜನ ಹೆಣ್ಮಕ್ಳಿಗೆ ಅನ್ಯಾಯನೂ ಆಗ್ತಿತ್ತು. ಸೊ ಹೀಗಾಗಿ ಇವಾಗ IVF ಟೆಕ್ನಾಲಜಿಯಿಂದ ತುಂಬಾ ಜನಕ್ಕೆ ಇವಾಗ ಟ್ಯೂಬ್ ಏನಾದ್ರೂ ಬ್ಲಾಕ್ ಇತ್ತು, ಇಲ್ಲ ವೀರಾಣುನೇ ಇಲ್ಲ ಗಂಡಸರಲ್ಲೇ, ಅವ್ರಿಗೂ ನಾವು IVF ಮೂಲಕ ಮಕ್ಕಳು ಮಾಡ್ಬೋದು. ಸೊ ಹಾಗಾಗಿ IVF ಅಲ್ಲೇ ಮಾಮೂಲಾಗೆ ಬೇರೆ ಎಲ್ಲಾ ಟ್ರೀಟ್ಮೆಂಟ್ ಅಥವಾ ನ್ಯಾಚುರಲ್ ಅಲ್ಲೇ ಅರೌಂಡ್ 5 to 10% ಇರುತ್ತೆ. IUI ಅಲ್ಲೇ 15ರಿಂದ 18% ಇರುತ್ತೆ. ಬಟ್ IVF ಅಲ್ಲೇ ಸಕ್ಸಸ್ ರೇಟ್ 50ರಿಂದ 60% ಇರೋದ್ರಿಂದ ಇದು ತುಂಬಾ ಜನ ದಂಪತಿಗಳಿಗೆ ಮಕ್ಕಳಾಗೋಂಗೆ ಮಾಡುತ್ತೆ. ಸೊ ಹಾಗಾಗಿ ಇದು ವರದಾನನೇ. ಎಸ್ ಮ್ಯಾಮ್. ಅಂಡ್ ಈ IVF ಅನ್ನೋದು ನೀವು ಸಜೆಸ್ಟ್ ಮಾಡ್ತೀರಾ? ಓಕೆ, ಅಂದರೆ ಈಗ ಯಾವ ಸ್ಟೇಜಲ್ಲಿ ಅವ್ರಿಗೆ IVFನ ಸಜೆಸ್ಟ್ ಮಾಡ್ತೀರಾ? ಸೊ IVF ಇಂಡಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲೇ ಅಬ್ಸಲ್ಯೂಟ್ ಇಂಡಿಕೇಶನ್ಸ್ ಅಂತ ಹೇಳ್ತೀವಿ. ಅಬ್ಸಲ್ಯೂಟ್ ಇಂಡಿಕೇಶನ್ಸ್ ಅಂದರೆ ಏನು? ಇವಾಗ ದಂಪತಿಗಳು ಒಂದು 7-8 ವರ್ಷ ಆಗಿದೆ ಮದುವೆ ಆಗಿ, ಎಲ್ಲ ಥರ ಟ್ರೀಟ್ಮೆಂಟ್ ಟ್ರೈ ಮಾಡಿದ್ದಾರೆ. ಸೊ ಟ್ಯಾಬ್ಲೆಟ್ಸ್ ತಗೊಂಡು, ಇಂಜೆಕ್ಷನ್ಸ್ ತಗೊಂಡು, ಫಾಲಿಕ್ಯುಲರ್ ಸ್ಕ್ಯಾನ್ಸ್ ಅಂತ ಮಾಡಿಸ್ಕೊಂಡು, ಟೈಮ್ಡ್ ಇಂಟರ್ಕೋರ್ಸ್ ಅಂತ ಮಾಡಿಸ್ಕೊಂಡು, ಅಂದರೆ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸ್ ಕೊಟ್ಟು ಈ ದಿವಸ ಯಜಮಾನ್ ಜೊತೆ ಸೇರಕ್ಕೆ ಹೇಳ್ತಾರೆ, ಅದೆಲ್ಲ ಮಾಡಿಕೊಂಡು, ಅದಾದಮೇಲೆ ಅದೊಂದು 4-5 ಸೈಕಲ್ ಮಾಡಿಸಿರ್ತಾರೆ. ಅದಾದಮೇಲೆ IUI ಅಂತ ಮಾಡಿಸಿರ್ತಾರೆ, ಇನ್ ಯೂಟ್ರೋ ಇನ್ಸೆಮಿನೈಸೇಷನ್ ಅಂತ, ಅದನ್ನು ಮಾಡಿಸಿರ್ತಾರೆ. ಅದೊಂದು 3-4 ಸತಿ ಆಗಿರುತ್ತೆ. ಅದರಲ್ಲೂ ಆಗಿರಲ್ಲ ಅಂತ ಮಹಿಳೆಯರು IVFಗೆ ಹೋಗಿ ಅಂತ ಹೇಳ್ತೀವಿ. ನೆಕ್ಸ್ಟು ಇವಾಗ ಸಮ್ ಅಬ್ಸಲ್ಯೂಟ್ ಇಂಡಿಕೇಶನ್ಸ್ಗೆ ಫೀಮೇಲ್ಸ್ ಅಲ್ಲಿ ಬಂದಾಗ, ಇವಾಗ ಟ್ಯೂಬ್ 2 ಕಡೆನೂ ಟ್ಯೂಬ್, ನಾನು ನಿಮ್ಗೆ ಫಸ್ಟ್ ಹೇಳ್ದಂಗೆ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗೋದು ಟ್ಯೂಬ್ ಬ್ಲಾಕ್ ಇರಬಾರ್ದು, ಯಾಕಂದ್ರೆ ಟ್ಯೂಬಲ್ಲೇ ಭ್ರೂಣ ಆಗೋದು. ಸೊ ಅಕಸ್ಮಾತ್ ಟ್ಯೂಬ್ ಬ್ಲಾಕ್ ಇದ್ರೆ ಅವರಿಗೆ ಬೈಲ್ಯಾಟ್ರಲ್ ಟ್ಯೂಬಲ್ ಬ್ಲಾಕ್ ಇದ್ರೆ, ಯಾಕೆ ಬ್ಲಾಕ್ ಇರುತ್ತೆ ಅಂದ್ರೆ ಇನ್ಫೆಕ್ಷನ್ ಇಂದ ಆಗಿರ್ಬೋದು, ಇಲ್ಲ ಮಕ್ಕಳಾಗ್ದಿರಾಗೆ ಸರ್ಜರಿನೂ ಮಾಡಿಸ್ಕೊಂಡ್ಬಿಟ್ಟಿರ್ಬೋದು, ಆ ಮಗುಗೆ ಏನೋ ತೊಂದರೆ ಆಗಿ ಇನ್ನೊಂದ್ಸತಿ ಮಗು ಬೇಕು ಅಂತ ಆಗ್ಬೋದು. ಸೊ ಅಂತವ್ರಿಗೆಲ್ಲ IVF ಇಸ್ ದ ಟ್ರೀಟ್ಮೆಂಟ್. ಸೊ ಬೈಲ್ಯಾಟ್ರಲ್ ಟ್ಯೂಬಲ್ ಬ್ಲಾಕ್ ಇದ್ದಾಗ IVF ಇಸ್ ದ ಓನ್ಲಿ ಟ್ರೀಟ್ಮೆಂಟ್. ಇಲ್ಲ ವೀರಾಣು ಗಂಡಸ್ರಿಗೆ ಬಂದಾಗ ಒಬ್ಬೊಬ್ಬರಿಗೆ ವೀರಾಣು ಅಲ್ಲಿ ತುಂಬಾ ಕಡಿಮೆ ಇರುತ್ತೆ, ಕೌಂಟು 1 ಮಿಲಿಯನ್ಗಿಂತ ಕಡಿಮೆ ಇರುತ್ತೆ. ಮತ್ತೆ ಒಬ್ಬೊಬ್ರಿಗೆ ವೀರಾಣುನೇ ಇರಲ್ಲ. ಸೊ ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ ಅದನ್ನ. ಸೊ ವೀರಾಣುನೇ ಇಲ್ಲದೆ ಇರೋಗ, ಇಲ್ಲ ಮೊಟಿಲಿಟಿ ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ ಸ್ಪೀಡು, ವೀರಾಣು ಸ್ಪೀಡ್ ತುಂಬಾ ಕಡಿಮೆ ಇರುತ್ತೆ, ಕ್ವಾಲಿಟಿ ತುಂಬಾ ಕಡಿಮೆ ಇರುತ್ತೆ, ಅಂತವ್ರಿಗೂ ನಾವು IVF ಇಸ್ ದ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ IVFಗೆ ಇಂಡಿಕೇಶನ್ಸ್ ಬಂದು ಫಿಮೇಲ್ ಅಲ್ಲಿ ಬಂದು ಬೈಲ್ಯಾಟ್ರಲ್ ಟ್ಯೂಬಲ್ ಬ್ಲಾಕು, ಮತ್ತೆ PCOD, ಒವೇರಿಯನ್ ಕಾಸಸ್ ಅಲ್ಲೇ PCOD, ಇಲ್ಲ ಮೊಟ್ಟೆಗಳು ಕಡಿಮೆ ಆಗ್ತಾ ಹೋಗುತ್ತೆ, ಏಜ್ ಆಗ್ತಾ ಮೊಟ್ಟೆಗಳು ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ AMH ಅಂತ ಮಾಡ್ತೀವಿ, ಅಂದ್ರೆ ಒವೇರಿಯನ್ ರಿಸರ್ವ್ ನ ಟೆಸ್ಟ್ ಮಾಡೋದಕ್ಕೆ ನಾವೊಂದು ಸ್ಕ್ಯಾನು ಮಾಡ್ತೀವಿ. ಮತ್ತೆ AMH ಅನ್ನೋದು ಒಂದು ಹಾರ್ಮೋನಲ್ ಟೆಸ್ಟ್. ಸೊ ಅದು ಕಡಿಮೆ ಇದ್ದಾಗುವೆ ಅವ್ರಿಗೆ IVF ಹೋಗೋದು ಬೆಟರು ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಇಂಡಿಕೇಶನ್ಸ್ ಅಂದ್ರೆ ಇವಾಗ ನೀವು ನೋಡ್ದಂಗೆ ಕ್ಯಾನ್ಸರ್ ತುಂಬಾ ಕಾಮನ್ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಮಹಿಳೆಯರಿಗೆ ಓವೇರಿಯನ್ ಕ್ಯಾನ್ಸರು, ಇಲ್ಲ ಬೇರೆ ಯಾವುದೋ ಒಂದು ಕ್ಯಾನ್ಸರ್ ಕಾಣಿಸ್ಕೊಂತು ಅನ್ಕೊಳ್ಳಿ, ಅವ್ರಿಗಿನ್ನೂ ಮಕ್ಕಳಾಗಿಲ್ಲ ಅನ್ಕೊಳ್ಳಿ, ಅವ್ರಿಗೇನು ನಾವು IVF ಮಾಡಿ ಮೊಟ್ಟೆಗಳನ್ನೆಲ್ಲ ತೆಗೆದು ಸೊ ಭ್ರೂಣ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಅದಾದ್ಮೇಲೆ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೋಗಿ ಅಂತೀವಿ. ಯಾಕಂದ್ರೆ ಕೀಮೋಥೆರಪಿ, ರೇಡಿಯೋಥೆರಪಿ ಆಗೋಷ್ಟಿಗೆ ಅವ್ರ ಅಂಡಾಶಯದಲ್ಲೇ ಮೊಟ್ಟೆಗಳೆಲ್ಲ ಕಡಿಮೆ ಆಗುತ್ತೆ, ಒಬ್ಬೊಬ್ಬರಿಗೆ ಗರ್ಭಕೋಶನೇ ತೆಗಿಬೇಕಾಗಿ ಬರುತ್ತೆ. ಸೊ ಅಂಥವ್ರಿಗೂ ನಾವು IVF ಮಾಡಿಕೊಂಡು ಭ್ರೂಣ ಮಾಡ್ಕೊಂಬಿಡಿ. ಸೊ ಅವ್ರದೇ ಅಂದ್ಬಿಟ್ಟು ಅವ್ರ ಮೊಟ್ಟೆ ಅವ್ರ ಮಗು ಅಂತ ಒಂದು ಆಗ್ಬಿಡುತ್ತೆ. ಸೊ ಅದನ್ನ ಆಮೇಲೆ ಅವರು ಬಾಡಿಗೆ ತಾಯಿ ಮೂಲಕನೋ ಇಲ್ಲ ಅವ್ರ ಗರ್ಭ ಇದ್ರೆ ಅವರೇ ಆಮೇಲೆ ಹಾಕಿಸ್ಕೊಬಹುದು. ಸೊ ದೀಸ್ ಆರ್ ಆಲ್ ದ ಇಂಡಿಕೇಶನ್ಸ್ ಫಾರ್ IVF. ನೋಡಿ, ಮಕ್ಕಳು ಇಲ್ಲ ಅನ್ನೋರಿಗೆ ಸಾಕಷ್ಟು ರೀಸನ್ಸ್ ಅನ್ನ ಹೇಳ್ತಾರೆ. ಇಲ್ಲಿ ಮೇಡಮ್ ಹೇಳಿದ ಪ್ರಕಾರ ನೋಡಿ, ಅವ್ರ ಹತ್ರ ಎಷ್ಟು ಒಂದು ಟೆಕ್ನಾಲಜಿ ಮುಂದುವರೆದಿದೆ ಅಂದ್ರೆ, ಯಾವುದೇ ಒಂದು ರೀಸನ್ ಅಲ್ಲಿ ಮಕ್ಕಳು ಇಲ್ಲ, ನಮ್ಮ ಮಕ್ಕಳು ಆಗ್ತಾ ಇಲ್ಲ ಅಂತ ಕೊರಗಿರೋ ಅಂತವ್ರು ಡೆಫಿನೆಟ್ಲಿ ನೀವು ದೀಪ್ತಿ ಮೇಡಮ್ನ ಮಾ ಫರ್ಟಿಲಿಟಿ ಯಲಹಂಕದಲ್ಲಿ ಮೀಟ್ ಮಾಡ್ಬೋದು. ಅಂಡ್ ಮೇಡಮ್ ಮಾಡ್ತಾ ಇರುವಂತಹ ವೃತ್ತಿ ಏನಿದೆ ಅದನ್ನ ನಮ್ಮ ಒಂದು ರೂರಲ್ ಸೈಡ್ ಏನಿದೆ, ಈ ಒಂದು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ದೊಡ್ಡಬಳ್ಳಾಪುರ, ಈ ಕಡೆ ಎಲ್ಲ ಶಿಡ್ಲಘಟ್ಟ, ಚಿಂತಾಮಣಿ, ಇದೆಲ್ಲ ರೂರಲ್ ಏರಿಯಾ ಮೇಡಮ್ ಆಕ್ಚುಲಿ. ಸೊ ನೀವು ಇವರಿಗೆ ಒಂದು ಸಹಾಯ ಮಾಡ್ತಾ ಇದ್ದೀರಾ. ಆ ಒಂದು ಉದ್ದೇಶದಿಂದನೇ ನಾವು ಇವತ್ತಿಲ್ಲ ನಿಮ್ಮನ್ನು ಕೂರಿಸಿರುವಂತದ್ದು. ಯಾಕಂದ್ರೆ ನಾವು ಮಾಡುವಂತ ಸೇವೆ ಬರೀ ಕಮರ್ಷಿಯಲ್ ಆಗಿ ಇರಬಾರ್ದು, ಸರ್ವಿಸ್ ಆಗಿ ಇರಬೇಕು. ಅದನ್ನ ನೀವು ಒಂದು ರೂರಲ್ ಏರಿಯಾ ಪೀಪಲ್ಸ್ಗೆ ರೀಚ್ ಆಗ್ತಾ ಇದ್ದೀರಾ. ಅಂಡ್ ಮೇಡಮ್ ಬಾಗೇಪಲ್ಲಿ ಅಂಡ್ ಚಿಕ್ಕಬಳ್ಳಾಪುರದಲ್ಲಿ ನೀವು ಸಾಟರ್ಡೆ ಅವೈಲಬಿಲಿಟಿ ಇರ್ತೀರಲ್ಲ? ಹೌದು. ನಿಮ್ಮ ಅವೈಲಬಿಲಿಟಿ ಬಗ್ಗೆ ಹೇಳ್ಬಿಡಿ. ಸೊ ನಮ್ಮ ಮಾ ಫರ್ಟಿಲಿಟಿ ಸೆಂಟರ್, ನಾನು ಚಿಕ್ಕಬಳ್ಳಾಪುರದವಳೆ. ಸೊ ನಮ್ಮ ಮಾ ಫರ್ಟಿಲಿಟಿ ಸೆಂಟರ್ ಅನ್ನೋದು ನಮ್ದು ನಿಮ್ಗೆ ಗೊತ್ತಿರೋಂಗೆ ಮೂರ್ತಿ ನರ್ಸಿಂಗ್, ನಮ್ಮ ಮಾವ ಡಾಕ್ಟರ್ KP ಶ್ರೀನಿವಾಸ ಮೂರ್ತಿ, ನಮ್ಮ ಅತ್ತೆ ಡಾಕ್ಟರ್ ಸುಶೀಲಾ,
ನಮ್ಮ ಯಜಮಾನರು ಡಾಕ್ಟರ್ ಪ್ರಶಾಂತ್ ಮೂರ್ತಿ ಅವರೆಲ್ಲ ನಮ್ಮ ಚಿಕ್ಕಬಳ್ಳಾಪುರದವ್ರೆ. ನಾವು ಬೇಸಿಕ್ಲಿ ನಾವು ಚಿಕ್ಕಬಳ್ಳಾಪುರದವ್ರು. ಮಾನಸ ಹಾಸ್ಪಿಟಲ್ ಗ್ರೂಪು ಗೊತ್ತು ನಿಮಗೆ. ಮಾನಸ ಹಾಸ್ಪಿಟಲ್ ಅನ್ನೋ ಚೇರ್ಮನ್ ಡಾಕ್ಟರ್ ಶಶಿಧರ್ ಅವರು ಗೌರಿಬಿನ್ನೂರು ನಮ್ಮ ಚಿಕ್ಕಬಳ್ಳಾಪುರದ್ದೇ. ಸೊ ನಾವಿಬ್ರು ಸೇರಿ ಈ ಮಾ ಫರ್ಟಿಲಿಟಿ ಸೆಂಟರ್ನ ಯಲಹಂಕದಲ್ಲಿ 2019 ಶುರು ಮಾಡಿದ್ವಿ. ನಾವು ಮಾಡಿರೋದೇ ನಮ್ಮ ಚಿಕ್ಕಬಳ್ಳಾಪುರ ಜನಕ್ಕೋಸ್ಕರ, ಆಯ್ತಾ. ಸೊ ನಾವು ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಮಾನಸ ಗ್ರೂಪು ಒಂದು 15 ಹಾಸ್ಪಿಟಲ್ ಇದೆ ಅವ್ರದ್ದು. ಚಿಕ್ಕಬಳ್ಳಾಪುರದಲ್ಲೇ, ದೊಡ್ಡಬಳ್ಳಾಪುರದಲ್ಲೇ, ದೇವನಹಳ್ಳಿಯಲ್ಲೇ, ಗೌರಿಬಿನ್ನೂರಲ್ಲೇ. ಸೊ ನಾವು ಮಾಡಿರೋದೇ ನಮ್ಮ ಚಿಕ್ಕಬಳ್ಳಾಪುರ ಜನಕ್ಕೋಸ್ಕರ. ಯಾಕಂದ್ರೆ ನಮ್ ಜನ ಬೆಂಗಳೂರಿಗೆ ಹೋಗಿ ಕಳ್ದೋಗ್ತಿದ್ರು, ಮತ್ತೆ ಒಂದು 4-5 ಲಕ್ಷ ಆಯ್ತು, ಮತ್ತೆ ಏನ್ ಮಾಡ್ತಾ ಇದಾರೆ ಅನ್ನೋದೇ ಗೊತ್ತಿರ್ತಾ ಇರ್ಲಿಲ್ಲ. ಆಮೇಲೆ ಒಂದ್ಸತಿ ಯಾವಾಗೋ ಒಂದ್ಸತಿ ಇವಾಗ ಬೇರೆ IVF ಸೆಂಟರ್ಸ್ ಯಾವಾಗೋ ಒಂದ್ಸತಿ ಬಂದು ಕ್ಯಾಂಪ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ, ಆಮೇಲೆ ಅವರು ಪತ್ತೆ ಇರೋದಿಲ್ಲ. ಸೊ ನಾವ್ ಮಾಡಿರೋದ್, ನಾವ್ ಚಿಕ್ಕಬಳ್ಳಾಪುರದವ್ರು ಆಗಿರೋದ್ರಿಂದ, ನಮ್ದೇ ಇಷ್ಟೊಂದು ಹಾಸ್ಪಿಟಲ್ಸ್ ಇರೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ನಾವು OPDs ಮಾಡ್ತೀವಿ. ಸೊ ಬಾಗೇಪಲ್ಲಿಯಲ್ಲೇ ನಮ್ದು ಮಾನಸ ಹಾಸ್ಪಿಟ್ಲಲ್ಲೇ ಮತ್ತೆ ರವೀಂದ್ರ ಡಾಕ್ಟರ್ ಹಾಸ್ಪಿಟ್ಲಲ್ಲೇ ಎವ್ರಿ ಫಸ್ಟ್ ಮತ್ತೆ ಥರ್ಡ್ ಸ್ಯಾಟರ್ಡೇಸ್, ಸೊ ಮಂತ್ಲಿ ಟ್ವೈಸ್ OPDಗೆ ಹೋಗ್ತೀವಿ. ಮತ್ತೆ ಚಿಕ್ಕಬಳ್ಳಾಪುರದಲ್ಲೇ ಜೀವನ್ ಹಾಸ್ಪಿಟ್ಲಲ್ಲೇ, ಮಾನಸ ಹಾಸ್ಪಿಟ್ಲಲ್ಲೇ, ಮತ್ತೆ ನಮ್ಮ ಅಭಯ ಹಾಸ್ಪಿಟ್ಲಲ್ಲೂ ನಾನು ಎವ್ರಿ ಫಸ್ಟ್ ಅಂಡ್ ಥರ್ಡ್ ಸ್ಯಾಟರ್ಡೇಸ್ ಅವೈಲೇಬಲ್ ಇರ್ತೀನಿ. ಸೊ ಹಾಗಾಗಿ ನೀವು ಯಲಹಂಕಕ್ಕೆ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಬರಬೇಕು, ಆವಾಗೇ ನಮಗೆ ಟ್ರೀಟ್ಮೆಂಟ್ ಸಿಗೋದು. ಯಾಕಂದ್ರೆ ಸುಮಾರು ಜನ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಅವ್ರಿಗೆ ಓಡಾಡಕ್ ಆಗೋದಿಲ್ಲ. ಮತ್ತೆ ಬರೀ ಒಂದು ಕನ್ಸಲ್ಟೇಷನ್ಗೋಸ್ಕರ ನಾವು ಅಲ್ಲಿ ತನಕ ಬರ್ಬೇಕಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾವ್ ಇಲ್ಲೇ ಬರೋದ್ರಿಂದ ನಿಮ್ಗೆ ಅನುಕೂಲ, ಮತ್ತೆ ಸುಮಾರು ಟ್ರೀಟ್ಮೆಂಟ್ ಇಲ್ಲೇ ಆಗೋಗ್ಬಿಡುತ್ತೆ. ಹೌದು, ಯಾಕಂದ್ರೆ ನಮ್ದೇ ಹಾಸ್ಪಿಟಲ್ಸ್, ನಮ್ದೇ ಡಾಕ್ಟರ್ಸ್ ಇರೋದ್ರಿಂದ ಎಲ್ಲ ಟೆಸ್ಟ್ಗಳು, ಇಂಜೆಕ್ಷನ್ಸ್, ಬರೀ ಪ್ರೊಸೀಜರ್, IVF ಪ್ರೊಸೀಜರ್ ಮಾತ್ರ ನಾವ್ ಯಲಹಂಕದಲ್ಲಿ ಮಾಡ್ತೀವಿ. ಸೊ ಅದು ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ನೀವು ನಿಮ್ ಕೆಲಸ ಕಾರ್ಯ ಬಿಟ್ಬಿಟ್ಟು ದಿನ ಓಡಾಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಾನು ಇದು ಮೇಡಮ್ ಒಂದು ವರ್ಡ್ಸ್ ಎಲ್ಲ ಹೇಳಿಸಿದ್ದು. ಯಾಕೆ ರೂರಲ್ ಅವರಿಗೆ ಎಷ್ಟು ಅನುಕೂಲ ಬೇಕೋ ಅಷ್ಟು ಅನುಕೂಲ ಮೇಡಮ್ ಅವ್ರ ಕಡೆಯಿಂದ ಸಿಗ್ತಾ ಇದೆ. ಅದೇ ಹೇಳಿದ್ರಲ್ಲ, ಎಲ್ಲೋ ಪರಿಚಯದವ್ರ ಹತ್ರ ಹೋಗಿ ನಾವು ಲಕ್ಷಾನುಗಟ್ಟಲೆ ದುಡ್ಡನ್ನು ಕಳ್ಕೊಳ್ಳೋ ಬದಲು ಸೊ ಇದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಮೇಡಮ್, ನೀವು IVF ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ IVF ತುಂಬ ಕಾಸ್ಟ್ಲಿ ಅಂತ ಹೇಳ್ತಾರೆ. ಮಗು ಕೈಗೆ ಬರೋ ಅಷ್ಟೊತ್ತಿಗೆ ನಿಯರ್ಲಿ ಒಂದು 10 lakhs ಆಗೋಗುತ್ತೆ, 8 lakhs ಆಗೋಗುತ್ತೆ ಅಂತ ಎಲ್ಲ ನಾವು ಕೇಳ್ಪಟ್ಟಿದ್ದೀವಿ. ಆ್ಯಕ್ಚುಲಿ ನೀವು ತುಂಬ ಒಂದು ರೂರಲ್ ಪೀಪಲ್ಸ್ಗೆ ಹೆಲ್ಪ್ ಆಗೋ ಥರ ತುಂಬ ರೀಸನಬಲ್ ಪ್ರೈಸಲ್ಲಿ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಸೊ ಇವಾಗ IVF ಚಿಕಿತ್ಸೆ ಅಂತ ಬಂದಾಗ ಎಷ್ಟೊಂದು ಜನ ಅನ್ಕೊಳ್ಳೋದು, ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡ್ ಬರ್ಬೇಕಾ, ನಮ್ಮ ಮನೆ ಮಠ ಎಲ್ಲ ಮಾರ್ಕೊಂಡ್ ಬರ್ಬೇಕಾ, ಒಂದ್ 5 ಲಕ್ಷ 10 ಲಕ್ಷ ಅಷ್ಟೊಂದು ಆಗೋಗ್ಬಿಡುತ್ತಾ, ನಮ್ಗೆ ಇವಾಗ ನಾರ್ಮಲ್ ಜನಕ್ಕೆ ಅದನ್ನ ಅಫೋರ್ಡ್ ಮಾಡಕ್ ಆಗಲ್ವಾ ಅಂತ ಎಲ್ಲ ಪ್ರಶ್ನೆಗಳು ಕೇಳ್ತಾರೆ. ಸೊ ನಾನ್ ಹೇಳ್ದಂಗೆ, ನಾನು ಮತ್ತೆ ಡಾಕ್ಟರ್ ಶಶಿಧರ್, ಹೂ ಇಸ್ ದ ಮಾನಸ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಚೇರ್ಮನ್, ನಾವು ಚಿಕ್ಕಬಳ್ಳಾಪುರದವರೇ ಆಗಿರೋದ್ರಿಂದ ನಾವು ಕಡಿಮೆ ದರದಲ್ಲಿ IVF ಮಾಡ್ತಾ ಇದೀವಿ. ಇವಾಗ ನಮ್ದು ಕಾರ್ಪೊರೇಟ್ ಸೆಟಪ್ ಅಲ್ಲ. ಸೊ ನಮ್ಮಲ್ಲೇ IVF, ನಾರ್ಮಲ್ IVF 90,000 ಆಗುತ್ತೆ, ಆಯ್ತಾ. ಮತ್ತೆ 10 ದಿವಸ ಇಂಜೆಕ್ಷನ್ಸ್ ಕೊಡ್ತೀವಲ್ಲ, ಅದಕ್ಕೆ ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೊಂದು 80,000 ಇಂದ 1 lakh ತನಕ ಆಗುತ್ತೆ. ಮತ್ತೆ ಭ್ರೂಣನ ಇವಾಗ ಒಂದು 10 ಮೊಟ್ಟೆ ಸಿಕ್ತು ಅನ್ಕೊಳ್ಳಿ, ಒಂದು 7-8 ಭ್ರೂಣ ಆಯ್ತು ಅನ್ಕೊಳ್ಳಿ, 7-8 ಒಟ್ಟಿಗೆ ಹಾಕಲ್ಲ. ಒಂದ್ಸತಿ 1-2 ಅಥವಾ 3 ಹಾಕ್ತಿವಿ, ಮಿಕ್ಕಿದ್ನೆಲ್ಲ ಫ್ರೀಸ್ ಮಾಡ್ತೀವಿ. ಅದ್ ಫ್ರೀಸ್ ಮಾಡೋದು 5 ವರ್ಷದ ತನಕ ಫ್ರೀಸ್ ಮಾಡ್ಬೋದು. ಸೊ ಆ ಫ್ರೀಸ್ ಮಾಡಿರೋ ಭ್ರೂಣದಲ್ಲೇ ಫಸ್ಟ್ ಟೈಮ್ ನಾನು ಭ್ರೂಣ ಹಾಕ್ತೆ. ನಾನು ಹೇಳ್ದಂಗೆ ಸಕ್ಸಸ್ ರೇಟು IVF ಅಲ್ಲಿ 50% 60%, ಅಂದ್ರೆ 100% ಗ್ಯಾರಂಟಿ ಯಾರು ಕೊಡಲ್ಲ ಪ್ರಪಂಚದಲ್ಲಿ, ಆಯ್ತಾ. ಸೊ ಹಾಗಾಗಿ ಇವಾಗ ಫಸ್ಟ್ ಟೈಮ್ ಹಾಕ್ದೆ ಭ್ರೂಣ, ಪ್ರೆಗ್ನೆಂಟ್ ಆದ್ರು ಅಂದ್ರೆ ಇನ್ನು ಮಿಕ್ಕಿರೋ ಭ್ರೂಣನ 2ನೇ ಮಗುಗೆ ಯೂಸ್ ಮಾಡ್ಕೊಬಹುದು. ಫಸ್ಟ್ ಟೈಮ್ ಹಾಕ್ದೆ ಆಗ್ಲಿಲ್ಲ ಅಂದ್ರೆ ಇರೋ ಭ್ರೂಣನೇ ಹಾಕೊಬಹುದು. ಸೊ ಹಾಗಾಗಿ ಅದನ್ನ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತೀವಿ. ಸೊ ಫ್ರೀಸಿಂಗ್ ಬಂದು ನಮ್ಮಲ್ಲೇ 25,000, ಭ್ರೂಣ ಹಾಕೋದಕ್ಕೆ 25,000. ಮಾಮೂಲಾಗೆ ನಮ್ಮಲ್ಲೇ ಒಂದು 2.5 ಲಕ್ಷ ತನಕ ಖರ್ಚಾಗತ್ತೆ. ಬಟ್ ನಮ್ಮ ಚಿಕ್ಕಬಳ್ಳಾಪುರ ಜನಕ್ಕೆ ಏನು ಅಂದ್ರೆ, ಇವಾಗ ನಾವು OPDಗೆ ಬಂದಾಗ, ಸೊ ನಮ್ ಜನಕ್ಕೋಸ್ಕರ ನಾವು 75,000ಕ್ಕೆ ಮಾಡ್ತೀವಿ. ಸೊ ಆಲ್ಮೋಸ್ಟ್ ನಿಮಗೆ ಒಂದು ಆಲ್ಮೋಸ್ಟ್ 30-40,000 ಡಿಸ್ಕೌಂಟ್ ಅಂತ ನಾವು ನಮ್ ಚಿಕ್ಕಬಳ್ಳಾಪುರ ಜನಕ್ಕೆ ಕೊಡ್ತೀವಿ. ಸೊ ನಮ್ದು ಕಾರ್ಪೊರೇಟ್ ಸೆಟಪ್ ಆಗದೆ ಇರೋದ್ರಿಂದ ನಮ್ದು ಏನು ಹಿಡನ್ ಚಾರ್ಜಸ್ ಇರಲ್ಲ. ಇವಾಗ ನೀವು ಕಾರ್ಪೊರೇಟ್ ಸೆಟಪ್ ಹೋದಾಗ ಇಷ್ಟು ಅಂತ ಹೇಳ್ತಾರೆ, ಅದ್ ಒಳಗಡೆ ಹೋದ್ಮೇಲೆ ಇದಕ್ಕಿಷ್ಟು ಅದಕ್ಕಿಷ್ಟು ಅಂತ ಹೇಳ್ತಾರೆ. ಸೊ ನಮ್ಮಲ್ಲೇ ಹಿಡನ್ ಚಾರ್ಜಸ್ ಏನು ಸಿಗೋದಿಲ್ಲ ನಿಮ್ಗೆ. ಸೊ ಹಾಗಾಗಿ ನಮ್ಮಲ್ಲೇ ಒಂದು 2 ಲಕ್ಷ 2.25 ಲಕ್ಷದಲ್ಲಿ ನಿಮ್ದು IVF ಮುಗ್ದೋಗುತ್ತೆ. ಸೊ ನಿಮ್ಗೆ 10 ಲಕ್ಷ 5 ಲಕ್ಷ ಎಲ್ಲ ಆಗೋದಿಲ್ಲ. ಸೊ ನೀವು ಕಾರ್ಪೊರೇಟ್ ಸೆಟಪ್ ಕಂಪೇರ್ ಮಾಡಿದ್ರೆ ನಮ್ಮನ್ನು ಚೂಸ್ ಮಾಡ್ಕೊಳ್ಳೋದು ಇಸ್ ಅ ಬೆಟರ್ ಆಪ್ಷನ್.
ನೋಡಿ ಹೇಳಿದ್ರು ಮೇಡಮ್ ತುಂಬ ಚೆನ್ನಾಗಿ ಡೀಟೇಲ್ಸನ್ನು ಕೊಟ್ಟರು. ನಾವು ಎಲ್ಲರೂ ಹೇಳ್ತಾರೆ ಮಗು ಕೈಗೆ ಬರೋ ಅಷ್ಟೊತ್ತಿಗೆ ಅಷ್ಟಾಯಿತು ಅಂತ ಹೇಳಿಬಿಟ್ಟು ಒಂದ್ಸಲ ನೀವು ಸಹ ಮಾ ಫರ್ಟಿಲಿಟಿಯನ್ನು ವಿಸಿಟ್ ಮಾಡ್ಬೋದು. ಡೀಟೇಲ್ಸನ್ನು ಕೊಡ್ತಾರೆ. OPDs ಇರುತ್ತೆ ಸ್ಯಾಟರ್ಡೇಸ್ ಎಲ್ಲ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿಯಲ್ಲಿ. ನೀವು ಬೆಟರ್ ಇಲ್ಲೇ ಒಂದು ಕನ್ಸಲ್ಟ್ ಮಾಡಿ. ಆಲ್ಮೋಸ್ಟ್ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಎಲ್ಲನೂ ಸಹ ಇಲ್ಲೇ ನಡೆಯುತ್ತೆ. ಹೇಳಿದ್ರಲ್ಲ ಮೈನ್ IVF ಇದು ಮಾಡಿದ ದಿನ ಮಾತ್ರ ಯಲಹಂಕಕ್ಕೆ ಹೋದ್ರೆ ಸಾಕು ಅಂತ ಹೇಳ್ಬಿಟ್ಟು ಮೇಡಮ್. ಟು ಬಿ ಫ್ರಾಂಕ್ ಆಗಿ ಇನ್ನೂ ಒಂದು ಹೇಳಿದ್ರು, ನಮ್ದೇನು ಕಾರ್ಪೊರೇಟ್ ಸೆಟಪ್ ಅಲ್ಲ, ನಾವು ನಾರ್ಮಲ್ ಪೀಪಲ್ಗೆ ರೀಚ್ ಆಗಬೇಕು, ನಾರ್ಮಲ್ ಪೀಪಲ್ಗೆ ಸರ್ವಿಸ್ ಕೊಡಬೇಕು ಅಂತಾನೆ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಆಧುನಿಕ ಯುಗದಲ್ಲಿ ಹಾಸ್ಪಿಟಲ್ ಅಂದ್ರೇನೆ ಕಮರ್ಷಿಯಲ್ ಅಂತ ಹೇಳ್ತಾರೆ ಮೇಡಮ್. ಕ್ಯಾಶುವಲ್ ಆಗಿ ಎಲ್ಲರ ಮೈಂಡಲ್ಲಿ ಇರುವಂಥದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದು. ಬಟ್ ಈ ತರ ಒಂದು ಸಿಚುಯೇಷನ್ ಅಲ್ಲಿ ಮೇಡಮ್ ಟು ಬಿ ಫ್ರಾಂಕ್ ಆಗಿ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ. ಇದಕ್ಕಿಂತ ಬಹುಶಃ ಬೇರೆ ಡೀಟೇಲ್ಸ್ ಬೇಕಿಲ್ಲ ಅನ್ಸುತ್ತೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ EMI ಆಪ್ಷನ್ಸು ಇದೆ. EMI ಆಪ್ಷನ್ಸು ಸಹ ಇದೆ. ಸೊ ಹಾಗಾಗಿ ಒಬ್ಬೊಬ್ರಿಗೆ ಒಂದೇ ಸತಿ ಅಷ್ಟೊಂದು ಟ್ರೀಟ್ಮೆಂಟ್ ಕಟ್ಟೋದಕ್ಕೆ ಆಗೋದಿಲ್ಲ. ಸೊ EMI ಆಪ್ಷನ್ಸು ಸಹ ಇದೆ. ಸೊ ಆಮೇಲೆ ಈ BPL ಕಾರ್ಡು ಮತ್ತೆ ಈ ಆಯುಷ್ಮಾನ್ ಭಾರತ್ ಮತ್ತೆ ಇವಾಗ ನಮ್ ಚಿಕ್ಕಬಳ್ಳಾಪುರ ಜನಕ್ಕೆ ಅನ್ಬಿಟ್ಟೆ ಅವ್ರಿಗೆ ಡಿಫ್ರೆಂಟ್ ಪ್ಯಾಕೇಜ್ ಇದೆಯಲ್ಲ. ಸೊ ಹಾಗಾಗಿ ಆಲ್ ದೋಸ್ ಫೆಸಿಲಿಟೀಸ್ ನೀವು ಅಡ್ವಾಂಟೇಜ್ ತಗೊಬಹುದು. ಸೊ ಹಾಗಾಗಿ ನಿಮ್ದು ನಮ್ ಮಾ ಫರ್ಟಿಲಿಟಿ ಸೆಂಟರ್ಗೆ ಬಂದ್ರೆ ನಿಮ್ಗೆ ಇಷ್ಟೊಂದು ಒಟ್ಟಿಗೆ ಕಟ್ಟಬೇಕು ಅನ್ನೋದೆಲ್ಲ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಅನುಕೂಲ ಆಗುತ್ತೆ. ಸೂಪರ್ ಮೇಡಮ್. ಯಾಕಂದ್ರೆ ಎಲ್ಲಾ ತರದ ಅನುಕೂಲನೂ ಕೊಟ್ಟಿದ್ದೀರಾ. BPL ಕಾರ್ಡ್ ಆಗಿರ್ಬೋದು, ಮತ್ತೆ ಏನು ಅವರ ಒಂದು ಫಿನಾನ್ಷಿಯಲ್ ಸ್ಟೇಜ್ ನೋಡ್ಕೊಂಡು ಅಲ್ಲಿ ಅನುಕೂಲವನ್ನ ತಗೋಬಹುದು. ನೋಡಿ, ಇದಕ್ಕಿಂತ ಬೇರೆ ಒಂದು ಸದಾವಕಾಶ ನಮ್ಮ ಜನರು ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ವಿ ಆರ್ ಆಲ್ ಥ್ಯಾಂಕ್ಫುಲ್ ಟು ಯು ಮೇಡಮ್. ಅಂಡ್ ಈ ಫೀಟಲ್ ಮೆಡಿಸಿನ್ ಅಂತಾರಲ್ಲ ಮೇಡಮ್. ನಂದು ಫೀಟಲ್ ಮೆಡಿಸಿನ್ ಅಲ್ಲೂ ಸ್ಪೆಷಲೈಸೇಷನ್ ಆಗಿದೆ. ಸೊ ಫೀಟಲ್ ಮೆಡಿಸಿನ್ ಅಂದ್ರೆ ಏನಂದ್ರೆ, ಇವಾಗ ಒಂದ್ಸತಿ ಗರ್ಭಧಾರಣೆ ಆಯ್ತು, ಪ್ರೆಗ್ನೆಂಟ್ ಆದ್ರು. ಸೊ ಪ್ರೆಗ್ನೆಂಟ್ ಆದಾಗೆ ಇವಾಗ ಮುಂಚೆ ಇವಾಗ ಮಗು ತಲೆ ಸರಿ ಇರಲ್ವಲ್ಲ ಅಂತ ಮಕ್ಳನ್ನ ನೋಡಿರ್ತೀರ. ಸೊ ಮುಂಚಿನ ಕಾಲದಲ್ಲೇ ಸ್ಕ್ಯಾನ್ ಅಂತ ಮಾಡ್ತಾ ಇರ್ಲಿಲ್ಲ, ಮತ್ತೆ ಬ್ಲಡ್ ಟೆಸ್ಟ್ ಅಂತ ಮಾಡ್ತಾ ಇರ್ಲಿಲ್ಲ. ಸೊ ಅಂತ ಮಗು ಹುಟ್ಟಿದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇರಲ್ಲ. ಸೊ ಡೌನ್ ಸಿಂಡ್ರೋಮ್ ಅಂತೀವಿ, ಎಡ್ವರ್ಡ್ ಸಿಂಡ್ರೋಮ್, ಟ್ರೈಸೋಮಿ 13, 18, 21 ಅಂತ ಹೇಳ್ತೀವಿ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಸೊ ಇವಾಗ ಆಧುನಿಕ ಟ್ರೀಟ್ಮೆಂಟ್ ಇಂದ ಸೊ ನಾವು ಸ್ಕ್ಯಾನ್ ಅಲ್ಲೇ ಗೊತ್ತಾಗುತ್ತೆ ನಮ್ಗೆ ಮಗು ಚೆನ್ನಾಗಿದ್ಯಾ ಇಲ್ವಾ ಅನ್ಬಿಟ್ಟು. ಸ್ಕ್ಯಾನ್ ಅಲ್ಲೇ ಇವಾಗ ನಿಮ್ಗೆ ಗೊತ್ತಿರೋಂಗೆ ಒಂದು 3 ತಿಂಗಳು ಸ್ಕ್ಯಾನ್ ಮಾಡ್ತೀವಿ, NT ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ ಅದು ಮಗು ಕತ್ತಿಂಭಾಗ ಇರೋ ನೀರಿನಂಶ ನೋಡೋ ಅಂತ ಸ್ಕ್ಯಾನ್. ಸೊ ಅದ್ರಲ್ಲೇ ನಮ್ಗೆ ಡೌನ್ ಸಿಂಡ್ರೋಮು, ಸುಮಾರು ಸಿಂಡ್ರೋಮ್ಸು ಗೊತ್ತಾಗ್ಬಿಡುತ್ತೆ. ಬೇರೆ ಏನಾದ್ರೂ ತೊಂದರೆ ಇದೆಯಾ ಅಂತಾನು ಗೊತ್ತಾಗುತ್ತೆ. ಮತ್ತೆ 5ನೇ ತಿಂಗಳು ಸ್ಕ್ಯಾನ್ ಮಾಡಿದಾಗೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಏನಾದ್ರೂ ತೊಂದರೆ ಇತ್ತು ಅಂದ್ರೆ ಅದನ್ನ ಸಾಫ್ಟ್ ಮಾರ್ಕರ್ಸ್ ಅಂತ ಹೇಳ್ತೀವಿ ಸ್ಕ್ಯಾನ್ ಅಲ್ಲೇ. ಅದ್ರ ಜೊತೆ ನಾವು ಒಂದು ಬ್ಲಡ್ ಟೆಸ್ಟ್ ಮಾಡ್ಕೊಂತೀವಿ. ಸೊ ಡಬಲ್ ಮಾರ್ಕರು, ಮತ್ತೆ ಟ್ರಿಪಲ್ ಮಾರ್ಕರು, ಕ್ವಾಡ್ರಪಲ್ ಮಾರ್ಕರ್. ಅದ್ರಲ್ಲಿ ಏನಾದ್ರೂ ತೊಂದರೆ ಅಂತ ಬಂದ್ರೆ, ಇಲ್ಲ ಆ ದಂಪತಿಗಳಿಗೆ ಮುಂಚಿನ ಮಗುಗೆ ತೊಂದರೆ ಇದೆ ಅಂತ ಬಂದ್ರೆ, ಆವಾಗ ನಾವೇನ್ ಮಾಡ್ತೀವಿ, ಇವಾಗ ಹುಟ್ಟೋ ಮಗುಗೆ ಆತರ ತೊಂದರೆ ಇರಬಾರ್ದು ಅಂತ ಮಗು ಸುತ್ತಲೂ ನೀರಿನ ಅಂಶ ಇರೋದನ್ನ ಟೆಸ್ಟಿಂಗ್ ಕಳಿಸ್ತೀವಿ. ಈ ಮಗು ಸುತ್ತಲೂ ನೀರಿನ ಅಂಶ ಇರೋದನ್ನ ತೆಗೆಯೋದನ್ನ ಆಮ್ನಿಯೋಸಿಂಥೆಸಿಸ್ ಅಂತ ಹೇಳ್ತೀವಿ. ಸೊ ಈ ಫೀಟಲ್ ಇನ್ವೇಸಿವ್ ಪ್ರೊಸೀಜರ್ಸ್ನ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾರು ಮಾಡೋದಿಲ್ಲ. ಸೊ ಅದನ್ನ ನಾವು ಮಾ ಫರ್ಟಿಲಿಟಿ ಸೆಂಟ್ರಲ್ಲಿ ಮಾಡ್ತೀವಿ. ಸೊ ಆ ಮಗು ಸುತ್ತಲೂ ನೀರಿನ ಅಂಶ ತೆಗೆದ್ಬಿಟ್ಟು ಟೆಸ್ಟಿಂಗ್ ಕಳ್ಸ್ಬಂದ್ರೆ ಅದು 100% ಗೊತ್ತಾಗುತ್ತೆ ಮಗು ಚೆನ್ನಾಗಿದ್ಯಾ ಇಲ್ವಾ ಅಂತ. ಸೊ ಅದ್ರ ಮೇಲೆ ಅವರು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಬೋದಾ ಇಲ್ವಾ ಅಂತ ಡಿಸೈಡ್ ಮಾಡ್ಕೋಬಹುದು. ಅಂಡ್ ಇದು ಒಂದು ಸೇಫ್ಟಿ ರೂಲ್ಸ್ ಮೇಡಮ್. ಇದರಲ್ಲಿ ಇನ್ನೊಂದು ನಾನು ವಿಚಾರ ಕೇಳ್ಪಟ್ಟೆ. ಈಗ ಬೈ ಚಾನ್ಸ್ ಒಂದೊಂದು ಗರ್ಭಕೋಶದಲ್ಲಿ ಟ್ವಿನ್ಸ್ ಇರುತ್ತೆ, ತ್ರಿನ್ಸ್ ಇರುತ್ತೆ. ಅವಾಗ ಇವಾಗ ಇಬ್ಬರು ಮಕ್ಕಳಿದ್ದಾರೆ ಅಂದ್ರೆ ಒಂದು ಮಗುಗೆ ಏನಾದರೂ ಪ್ರಾಬ್ಲಮ್ ಇದೆ, ಬ್ರೈನ್ ಡೆವಲಪ್ಮೆಂಟ್ ಇಲ್ಲ, ಒಂದು ಮಗು ಚೆನ್ನಾಗಿದೆ ಅನ್ನೋವಾಗ ಏನ್ ಡಿಸಿಷನ್ ತಗೊಂತೀರಾ ನೀವು? ಏನಂದ್ರೆ ಇವಾಗ ಅಕಸ್ಮಾತ್ ಮೊದಲು 3 ತಿಂಗಳಲ್ಲಿ ಗೊತ್ತಾಯ್ತು ಅನ್ಕೊಳ್ಳಿ, ಒಂದ್ ಮಗು ಚೆನ್ನಾಗಿದೆ ಒಂದ್ ಮಗು ಚೆನ್ನಾಗಿಲ್ಲ ಅಂದ್ರೆ, ಚೆನ್ನಾಗಿಲ್ದಿರೋ ಮಗುನ ನಾವು ಅದನ್ನ ಗರ್ಭದ ಒಳಗಡೆನೆ ಅದ್ರದ್ದು ಹಾರ್ಟ್ ಬೀಟ್ ಸ್ಟಾಪ್ ಮಾಡ್ತೀವಿ. ಅದನ್ನ ಫೀಟಲ್ ರಿಡಕ್ಷನ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇನ್ನೊಂದು ಮಗು ಆರಾಮಾಗಿ ಬೆಳ್ಕೊಬಹುದು. ಸೊ ಇದನ್ನ ಮಾ ಫರ್ಟಿಲಿಟಿ ಸೆಂಟ್ರಲ್ ಮಾಡ್ತೀವಿ. ಸೊ ಈ ಫೀಟಲ್ ಇನ್ವೇಸಿವ್ ಪ್ರೊಸೀಜರ್ಸ್ ಅಲ್ಲಿ ಬಂದು ಆಮ್ನಿಯೋಸಿಂಥೆಸಿಸ್ ಇರುತ್ತೆ, ಕೊರಿಯೋನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಅಂತ ಇರುತ್ತೆ, ಮತ್ತೆ ಫೀಟಲ್ ರಿಡಕ್ಷನ್ ಪ್ರೊಸೀಜರ್. ಸೊ ಈ ಮೂರನ್ನು ನಾವು ಮಾ ಫರ್ಟಿಲಿಟಿ ಸೆಂಟ್ರಲ್ ಮಾಡ್ತೀವಿ. ಎಸ್, ಇದು ಕೂಡ ಒಂದು ಇನ್ಫಾರ್ಮೇಶನ್ ಬೇಕಿತ್ತು ನಮ್ಮ ಜನರಿಗೆ. ಯಾಕಂದ್ರೆ ಈಗ ಎರಡು ಚೆನ್ನಾಗಿರೋ ಇಲ್ಲದೆ ಇರೋದನ್ನ ನಾವು ಚೆನ್ನಾಗಿರೋದ್ರ ಜೊತೆ ಬೆಳವಣಿಗೆ ಮಾಡಿದಾಗ ಒಳ್ಳೆ ಎಲ್ಲೋ ಒಂದ್ ಕಡೆ ಮಗುಗೆ ಹೊಟ್ಟೆಯಲ್ಲಿ ಸ್ಪೇಸ್ ಆಗೋದಿಲ್ಲ. ಸೊ ಚೆನ್ನಾಗಿರೋದಕ್ಕೂ ಸಹ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಒಂದು ಆಧುನಿಕ ಟೆಕ್ನಾಲಜಿ ಇರೋದ್ರಿಂದ ಒಳ್ಳೆ ಗುಡ್ ಆಪ್ಷನ್ ಅಂತ ಹೇಳ್ಬೋದು ಮೇಡಮ್. ಅಂಡ್ ನಿಮ್ಮ ಒಂದು ಮಾ ಫರ್ಟಿಲಿಟಿಯಲ್ಲಿ ಲ್ಯಾಪ್ರೋಸ್ಕೋಪಿ ಸಹ ಮಾಡ್ತಾರೆ. ಹೌದು, ನಾವು ಮಾ ಫರ್ಟಿಲಿಟಿ ಸೆಂಟರ್ ಅಲ್ಲೇ
ಫರ್ಟಿಲಿಟಿ ಪ್ರಿಸರ್ವಿಂಗ್ ಲ್ಯಾಪ್ರೋಸ್ಕೋಪಿ, ಫರ್ಟಿಲಿಟಿ ಪರ್ಟೇನಿಂಗ್ ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರ್ಸ್ ಪ್ರತಿಯೊಂದು ಮಾಡ್ತೀವಿ. ಇವಾಗ ಫರ್ಟಿಲಿಟಿ ಪ್ರಿಟೇನಿಂಗ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಂದ್ರೆ ಏನು, ಇವಾಗ ಮದುವೆ ಆಗಿ 4-5 ವರ್ಷ ಆಗಿದೆ, ಎಲ್ಲ ನಾರ್ಮಲ್ ಇದೆ. ಇವಾಗ ಹೆಣ್ಮಗಳಲ್ಲೂ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇದೆ, ಗಂಡಸರಲ್ಲೂ ಎಲ್ಲ ಟೆಸ್ಟ್ ನಾರ್ಮಲ್ ಇದೆ, ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ, ಆದ್ರೂ ಪ್ರೆಗ್ನೆಂಟ್ ಆಗ್ತಾ ಇಲ್ಲ. ಸೊ ಅದನ್ನ ನಾವು ಏನಂತೀವಿ ಅಂದ್ರೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂತ ಸಮಯದಲ್ಲೇ ನಾವು ಡಯಾಗ್ನೋಸ್ಟಿಕ್ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ ಅಂತ ಮಾಡ್ಬೇಕಾಗತ್ತೆ. ಸೊ ಏನು ಅಂತ ಒಂದೊಂದು ಟೈಮು ಇದು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಏನು, ಇವಾಗ ನಾವು ಮುಟ್ಟಾದಾಗ ಬ್ಲೀಡಿಂಗು ಹೊರಗಡೆ ಬರಬೇಕು. ಒಬ್ಬೊಬ್ಬರಿಗೆ ಅದು ಬ್ಯಾಕ್ ಫ್ಲೋ ಆಗ್ಬಿಟ್ಟು ಯೂಟ್ರಸ್ ಅಲ್ಲೇ ಮತ್ತೆ ಓವರೀಸ್ ಅಲ್ಲೆಲ್ಲ ಶೇಖರಣೆ ಆಗತ್ತೆ. ಅದು ಚಾಕ್ಲೇಟ್ ಸಿಸ್ಟು ಮತ್ತೆ ಎಂಡೋಮೆಟ್ರಿಯೋಸಿಸ್, ಅಡಿನೋಮಯೋಸಿಸ್ ಅಂತೆಲ್ಲ ಮಾಡುತ್ತೆ. ಸೊ ಅದು ಪ್ರೆಗ್ನೆನ್ಸಿ ಆಗೋದನ್ನ ಇದು ಮಾಡುತ್ತೆ. ಸೊ ಹಾಗಾಗಿ ಅದನ್ನ ನಾವು ಲ್ಯಾಪ್ರೋಸ್ಕೋಪಿಯಲ್ಲೇ ಎಂಡೋಮೆಟ್ರಿಯೋಸಿಸ್ಗೆ ಸರ್ಜರಿ ಮಾಡ್ತೀವಿ. ಮತ್ತೆ ಗರ್ಭಕೋಶದಲ್ಲಿ ಗಡ್ಡೆಗಳಿರ್ಬೋದು, ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಅದು ಪ್ರೆಗ್ನೆನ್ಸಿ ಗರ್ಭಧಾರಣೆಗೆ ತೊಂದರೆ ಕೊಡ್ತಾ ಇರುತ್ತೆ. ಸೊ ಆ ಫೈಬ್ರಾಯ್ಡ್ಸ್ ನ ತೆಗೆಯೋದನ್ನ ಮಯೋಮೆಕ್ಟಮಿ ಅಂತ ಹೇಳ್ತೀವಿ. ಸೊ ಎಂಡೋಮೆಟ್ರಿಯೋಸಿಸ್ಗೆ, ಮಯೋಮೆಕ್ಟಮಿಗೆ ಡಯಾಗ್ನೋಸ್ಟಿಕ್ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ, ಇವಾಗ ಟ್ಯೂಬ್ ಬ್ಲಾಕ್ ಆಗಿತ್ತು ಅನ್ಕೊಳ್ಳಿ, ಆ ಟ್ಯೂಬ್ ನ ಓಪನ್ ಮಾಡ್ಬೋದು, ಅದನ್ನ ಟ್ಯೂಬಲ್ ಕ್ಯಾನ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಆಲ್ ದೀಸ್ ಫರ್ಟಿಲಿಟಿ ಪರ್ಟೇನಿಂಗ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ನ ನಾವು ಫರ್ಟಿಲಿಟಿಯಲ್ಲೇ ಮಾಡ್ತೀವಿ. ಸೊ ಲ್ಯಾಪ್ರೋಸ್ಕೋಪಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇದು ದುರ್ಬಿನ್ ಆಪರೇಷನ್. ಸೊ ಇದು ಕೀ ಹೋಲ್ ಸರ್ಜರಿ, ಇದು ಆಧುನಿಕ ಟೆಕ್ನಾಲಜಿ. ಸೊ ಚಿಕ್ಕ ಇನ್ಸಿಷನ್ ಹಾಕಿ, ಕ್ಯಾಮ್ರಾ ಹಾಕಿ, ಗರ್ಭ ಚೆನ್ನಾಗಿದ್ಯಾ, ಟ್ಯೂಬ್ ಚೆನ್ನಾಗಿದ್ಯಾ, ಅಂಡಾಶಯ ಚೆನ್ನಾಗಿದ್ಯಾ, ಗರ್ಭಕೋಶದೊಳಗಡೆ ಜಾಗ ಕರೆಕ್ಟ್ ಆಗಿದ್ಯಾ ಎಲ್ಲ ನೋಡ್ಕೊಂಡ್ ಬಂದ್ಮೇಲೆ ಸುಮಾರು ಜನ ಪ್ರೆಗ್ನೆಂಟ್ ಆಗ್ತಾರೆ. ಸೊ ಹಾಗಾಗಿ ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರ್ಸ್ದು ಸಹ ನಾವು ಫರ್ಟಿಲಿಟಿಲಿ ಮಾಡ್ತೀವಿ. ಮೇಡಮ್, ಇದೆಲ್ಲ ಸಹ ಗುಡ್ ಡೀಟೇಲ್ಸ್, ತುಂಬ ಚೆನ್ನಾಗಿದೆ. ನಿಮ್ಮ ಒಂದು ಡೀಟೇಲ್ಸಲ್ಲೇ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲರಿಗೂ ಸಹ. ಆ್ಯಂಡ್ ಇದು ಸಮಸ್ಯೆಗೊಂದು ಪರಿಹಾರ ಎಂಬಂತೆ ನಿಮ್ಮಲ್ಲಿ IVF ಚೆನ್ನಾಗಿದೆ, ಓಕೆ. ಆ್ಯಂಡ್ ಈ ಒಂದು ಈಗ ನ್ಯಾಚುರಲ್ ಆಗಿ ಮಕ್ಕಳ ಆಗ್ತಾ ಇರೋರನ್ನ ನಾವು ಅವ್ರು ಬಿಡೋಣ. ಈಗ IVF ಅವಶ್ಯಕತೆ ಬರ್ತಾ ಇದೆಯಲ್ಲ, ಹೆಣ್ಮಕ್ಳಿಗೆ IVF ಅವಶ್ಯಕತೆ ಅನ್ನೋದು ಬರ್ತಾ ಇದೆಯಲ್ಲ, ಇದಕ್ಕೆ ಏನು ರೀಸನ್ನು ಅಂತ? ಇವಾಗ ನಮ್ಮ ಲೈಫ್ ಸ್ಟೈಲ್ ಇಸ್ ಒನ್ ಮೇಜರ್ ರೀಸನ್ನು. ಇವಾಗ ಮುಂಚಿನ ಕಾಲದಲ್ಲೇ ಒಂದು 20-25 ವರ್ಷದೊಳಗಡೆ ಮದುವೆ ಆಗ್ಬಿಡ್ತಿತ್ತು, ಮತ್ತೆ 25ರಿಂದ 35 ವರ್ಷದೊಳಗಡೆ ಮಕ್ಕಳು ಮಾಡ್ಕೊಂಡ್ಬಿಡ್ತಿದ್ರು. ಈಗ ಇವಾಗ ಏನಂದ್ರೆ ಬಯೋಲಾಜಿಕಲ್ ಕ್ಲಾಕು ಮತ್ತೆ ಕೆರಿಯರ್ ಕ್ಲಾಕು. ಸೊ ಇವಾಗ ಮಹಿಳೆಯರು ಮನೆಗೆ ಮಾತ್ರ ಸೀಮಿತ ಅಲ್ಲ, ಇಲ್ಲ ಅಡ್ಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ, ಅವರು ಹೊರಗಡೆ ಹೋಗಿ ದುಡಿತಾರೆ. ಸೊ ಹಾಗಾಗಿ ಆ ಬಯೋಲಾಜಿಕಲ್ ಕ್ಲಾಕು ಕೆರಿಯರ್ ಕ್ಲಾಕ್ ನ ಬ್ಯಾಲೆನ್ಸ್ ಮಾಡಕ್ಕೋಸ್ಕರ ಮಕ್ಕಳನ್ನ ಲೇಟ್ ಮಾಡ್ಕೊಳ್ಳೋಣ ಅನ್ಕೊಂತಾರೆ. ಸೊ ಹಾಗಾಗಿ ಮಕ್ಕಳು ಇವಾಗ ವಯಸ್ಸಾಗ್ತಾ ಆಗ್ತಾ ಮೊಟ್ಟೆಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ AMH ಅಂತ ಹೇಳಿದೆ. ಸೊ AMH ಅಂದ್ರೆ ಒವೇರಿಯನ್ ರಿಸರ್ವ್ ಬಗ್ಗೆ ಹೇಳೋದು. ಸೊ ಅದು ಕಡಿಮೆ ಆಗ್ತಾ ಹೋಗುತ್ತೆ, 35 ವರ್ಷ ಆದ್ಮೇಲೆ ಬೇಗ ಕಡಿಮೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಅವರು ಕೆರಿಯರ್ ಅನ್ಕೊಂಡು ಇದು ಮಕ್ಕಳಾಗೋದನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಹಂಗೆ ಅಂತೂ ಇರಕ್ಕಾಗಲ್ಲ. ಸೊ ಹಾಗಾಗಿ ಅವರು ದೇ ಗೋ ಫಾರ್ IVF. ಇಟ್ ಇಸ್ ಅ ಬೆಟರ್ ಆಪ್ಷನ್. ಇವಾಗ ನಾನು ಹೇಳ್ದಂಗೆ ಬಯೋಲಾಜಿಕಲ್ ಕ್ಲಾಕು ಮತ್ತೆ ಕೆರಿಯರ್ ಕ್ಲಾಕು ಜೊತೆಗೆ ನಡೆಯುತ್ತೆ. ಸೊ ಮಕ್ಕಳು ಇವಾಗಲೇ ತಕ್ಷಣಕ್ಕೆ ನಮಗೆ ಮಕ್ಕಳು ಬೇಡ, ಆಮೇಲೆ ಮಾಡ್ಕೊಳ್ಳೋಣ ಅಂತಾರೆ. ಸೊ ಹಾಗಾಗಿ ಅವರು ಎಗ್ನ ಫ್ರೀ ಸಹ ಮಾಡ್ಬೋದು. ನೀವು ರೀಸೆಂಟ್ ಆಗಿ ನೋಡಿರ್ಬೋದು, ಚಿರಂಜೀವಿ ಅವ್ರ ಸೊಸೆ ಉಪಾಸನಾ, ಅದೇ ರಾಮ್ ಚರಣ್ ಅವ್ರ ವೈಫ್ ಇದಾರಲ್ಲ, ಸೊ ಅವರು ಎಗ್ಸ್ನೆಲ್ಲ ಫ್ರೀಸ್ ಮಾಡಿಕೊಂಡು ಈಗ ಮೊನ್ನೆ ಟ್ವಿನ್ಸ್ ಮಕ್ಕಳು ಹುಟ್ಟಿದ್ವು. ಸೊ ಎಗ್ ಫ್ರೀಸಿಂಗ್ ಅಂದ್ರೆ ಇವೆಲ್ಲ ಆಪ್ಷನ್ಸ್ ಇದೆ, ಇದೆಲ್ಲದಕ್ಕೂ IVF ಬೇಕಾಗತ್ತೆ. ಸೊ ಅವರು 25ರಿಂದ 35 ವರ್ಷದೊಳಗಡೆ ಇನ್ನು ಮಕ್ಕಳು ಲೇಟ್ ಮಾಡ್ಕೊಬೇಕು ಅನ್ಕೊಂಡವ್ರು ಅವ್ರನ್ನ ಬಂದು ಇಂಜೆಕ್ಷನ್ಸ್ ತಗೊಂಡು ಮೊಟ್ಟೆಗಳನ್ನ ಮತ್ತೆ ಅವ್ರ ಒಂದೊಂದು ಮೊಟ್ಟೆಗೂ ಅವ್ರ ಯಜಮಾನದ ವೀರಾನು ಇಂಜೆಕ್ಟ್ ಮಾಡಿ ಭ್ರೂಣ ಮಾಡ್ಕೊಂಡು ಫ್ರೀಸ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಸೊ ಹಾಗಾಗಿ ಅವರು ಯಾವಾಗ ಬೇಕೋ ಅವಾಗ ಮಗು ಮಾಡ್ಕೊಬಹುದು. ಸೊ ದೀಸ್ ಆರ್ ಆಲ್ ಆಪ್ಷನ್ಸ್ ಬಿಕಾಸ್ ಆಫ್ IVF ಇರ್ಲಿಲ್ಲ ಅಂದ್ರೆ ಈ ತರ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ IVF ಈಸ್ ಲೇಟೆಸ್ಟ್ ಟೆಕ್ನಾಲಜಿ. ಸೊ ಇದರಿಂದ ಮಹಿಳೆಯರು ಅವ್ರ ಕೆರಿಯರು ನೋಡ್ಕೊಬಹುದು, ಅದ್ರ ಜೊತೆಗೆ ಮಕ್ಕಳನ್ನು ಮಾಡ್ಕೊಬಹುದು. ನೋಡಿ ಎಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ ಅಂತ ಹೇಳ್ಬಿಟ್ಟು ಮೇಡಮ್ ವರ್ಡ್ಸಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಹೆಣ್ಮಕ್ಳಿಗೆ ಎಲ್ಲ ರೀತಿಯಾದಂಥ ಒಂದು ಅವಕಾಶಗಳು, ಯೂಸಸ್ ಎಲ್ಲನೂ ಸಹ ಚೆನ್ನಾಗಿದೆ ಟೆಕ್ನಾಲಜಿ. ಯಾಕೆಂದರೆ ಎಲ್ಲೋ ಒಂದು ಕಡೆ ಸಫರಿಂಗ್ ಅನ್ನೋದು ಇಲ್ಲ. ಬಂಜೆತನ ಅಂತ ಹೇಳ್ಬಿಟ್ಟು ತುಂಬಾ ಹೆಣ್ಮಕ್ಳನ್ನ ಹಳೆ ಕಾಲದಲ್ಲಿ ತುಂಬಾ ಟಾರ್ಚರ್ ಮಾಡ್ತಿದ್ರು. ಅವ್ರು ನೋಡೋ ದೃಷ್ಟಿನೇ ಬೇರೆ, ಫ್ಯಾಮಿಲಿಯಲ್ಲಿ ಅವ್ರು ಏನೋ ಇಲ್ಲ ಅನ್ನೋ ತರ 0 ಲೆವೆಲ್ ಅಲ್ಲಿ ಇರ್ತಾ ಇದ್ರು.
ಸೆಕೆಂಡ್ ಮ್ಯಾರೇಜ್ ಅಂತ ಥರ್ಡ್ ಮ್ಯಾರೇಜ್ ಅಂತೆಲ್ಲ ಮಕ್ಕಳಾಗಿರೋದಕ್ಕೆ ಮಾಡ್ಕೊಂಡಿರೋ ಎಕ್ಸಾಂಪಲ್ಸ್ ನಾವ್ ಹಿಂದಿನ ಕಾಲದಲ್ಲೆಲ್ಲ ನೋಡ್ಬೋದು. ಅವಾಗ ಮಕ್ಕಳಾಗಿಲ್ಲ ಒಬ್ಬ ತಾಯಿಗೆ ಅಂದ್ರೆ ಒಂದು ಮಹಿಳೆಯನ್ನ ನೋಡ್ತಾ ಇದ್ದಂತಹ ದೃಷ್ಟಿನೇ ಬೇರೆ. ಸೊ ಅದೆಲ್ಲದ್ರಿಂದನೂ ಸಹ ಮಹಿಳೆ ಇವತ್ತು ಆ ಒಂದು ನೋವು, ಆ ಒಂದು ಸಫರಿಂಗು ಇಲ್ಲ ನಮ್ಮ ಮಹಿಳೆಗೆ. ಸಾಕಷ್ಟು ಟೆಕ್ನಾಲಜಿ ಒಂದು ಒಳಿತನ್ನೇ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಸಮಸ್ಯೆಗೆ ಯಾವುದೋ ಒಂದು ರೀತಿಯಲ್ಲಿ ನಾವು ಪರಿಹಾರ ಅನ್ನೋದು ಕಂಡ್ಕೊಳ್ಳೇಬೇಕು, ಯಾಕಂದ್ರೆ ಜೀವನ ಮುಖ್ಯ ಅಲ್ವಾ. ಸೊ ಈ ಒಂದು ನಿಟ್ಟಿನಲ್ಲಿ ಮೇಡಮ್ ಇಷ್ಟೆಲ್ಲ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಮೇಡಮ್ ನೋಡಿದ್ರೆ ಅನ್ಸುತ್ತೆ ಎಷ್ಟು ಕ್ಲವರ್ ಆಗಿದ್ದಾರೆ ಮೇಡಮ್, ಎಷ್ಟು ಡೈನಾಮಿಕ್ ಆಗಿ, ಎಷ್ಟು ಡೇರ್ ಆಗಿ ನಿಮ್ಗೆಲ್ಲ ಆನ್ಸರ್ ಕೊಟ್ಟಿದ್ದಾರೆ ಅಂತ. ಪ್ರತಿಯೊಂದು ಮಹಿಳೆಯಲ್ಲಿ ಬೇಕಾಗಿರೋದು ಇದೇನೆ. ಇದಿದ್ದಾಗ ಎಲ್ಲ ಒಂದ್ ಕಡೆ ನಮ್ಮ ವೃತ್ತಿ ಮತ್ತೆ ನಮ್ಮ ಲೈಫ್ ಅನ್ನೋದು ಸರಾಗವಾಗಿ ಸಾಗುತ್ತೆ. ಮತ್ತೆ ನಾವ್ ಏನೇ ಕೆಲಸ ಮಾಡಿದ್ರು ಸೊಸೈಟಿಗೆ ಒಂದು ಸರ್ವಿಸ್ ಅನ್ನೋದು ಇರಲೇಬೇಕು. ಅದು ಸಹ ನಾವು ಮೇಡಮ್ ಅಲ್ಲಿ ಕಾಣಿದೀವಿ. ಮೇಡಮ್ ಫೈನಲಿ ಒಂದು ಮಹಿಳಾ ದಿನಾಚರಣೆಗೆ ಎಲ್ಲ ಮಹಿಳೆಯರಿಗೂ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ಮಹಿಳೆ ದಿನಾಚರಣೆಯ ಶುಭಾಶಯಗಳು. ಪ್ರತಿಯೊಂದು ಮಹಿಳೆಯು ತಾಯ್ತನ ಅನ್ನೋದು ನಿಮ್ಮ ಹಕ್ಕು. ಸೊ ಪ್ರತಿ ಮಹಿಳೆಯು ತಾಯ್ತನ ಮಾಡ್ಕೊಬೇಕು. ಸೊ ಅಕಸ್ಮಾತ್ ಏನೋ ಸಮಸ್ಯೆಯಿಂದ ಮಕ್ಕಳಾಗಿರ್ಲಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಹತ್ರ ಬನ್ನಿ. ಪ್ರತಿಯೊಂದಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇದೆ. ಸೊ ಹಾಗಾಗಿ ನೀವು ಮಹಿಳೆ ಆಗಿ ತಾಯ್ತನ ಅನ್ನೋದು ನಿಮ್ಮ ಹಕ್ಕದು. ಸೊ ಹಕ್ಕಿಗೋಸ್ಕರ ನೀವೇ ಹೊರಗಡೆ ಬರಬೇಕು. ಸೊ ನಮಗೆ ಟ್ರೀಟ್ಮೆಂಟ್ಗೆ ತಗೊಳಕ್ಕಾಗಲ್ಲ, ಇಲ್ಲ ಟ್ರೀಟ್ಮೆಂಟ್ಗೆ ತುಂಬ ಎಷ್ಟೆಷ್ಟಾಗುತ್ತೋ. ಮತ್ತೆ ಇವಾಗ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಡೆಲಿವರಿ ಟೈಮಲ್ಲೇ ಜಾಸ್ತಿ ರಕ್ತಸ್ರಾವ ಆಗ್ಬಿಟ್ಟು ಗರ್ಭಕೋಶನೇ ತೆಗೆದ್ಬಿಡ್ತಾರೆ. ಸೊ ಅವಾಗ ಒಂದೇ ಒಂದು ಮಗು ಇರುತ್ತೆ, ಇನ್ನೊಂದು ಮಗು ಬೇಕು ಅನ್ಸುತ್ತೆ. ಸೊ ಅದಕ್ಕೂ ಇವಾಗ ಸರೋಗಸಿ ಅನ್ನೋದಿದೆ, ಗೊತ್ತಿರ್ಬೇಕು ನಿಮ್ಗೆ. ಬಾಡಿಗೆ ತಾಯ್ತನ ಅನ್ನೋದಿದೆ. ಸೊ ನಮ್ IVF ಸೆಂಟರ್, ನಮ್ಮ ಮಾ ಫರ್ಟಿಲಿಟಿ ಸೆಂಟರ್, ಇಟ್ ಇಸ್ ಅ ಲೆವೆಲ್ 2 ಫರ್ಟಿಲಿಟಿ ಸೆಂಟರ್, ART ಕ್ಲಿನಿಕ್ ಅಂತ ಹೇಳ್ತೀವಿ. ಲೆವೆಲ್ 2 ART ಕ್ಲಿನಿಕ್ ಅಲಾಂಗ್ ವಿತ್ ಸರೋಗಸಿ ಕ್ಲಿನಿಕ್. ಸೊ ತಾಯ್ತನದ್ದು ಪರ್ಮಿಷನ್ ಸಹ ನಮ್ಮಲ್ಲಿದೆ. ಸೊ ನಮ್ಮಲ್ಲೇ ಸುಮಾರು ಜನ ಸರೋಗಸಿನೂ ಮಾಡಿಸ್ಕೊಂತಾರೆ. ಸೊ ಇವಾಗ ನಿಮ್ಗೆ ತಾಯ್ತನ ಅನ್ನೋದು ಒಂದು ಗರ್ಭ ತೆಗೆದ್ಮೇಲೆನೂ ಸಹ ತಾಯ್ತನ ಆಗ್ಬೋದು, ಆಯ್ತಾ. ಮತ್ತೆ ಸುಮಾರು ಜನಕ್ಕೆ ಒಂದೊಂದು ಟೈಮು ಏನ್ ಮಾಡಿದ್ರು ಆಗ್ತಾ ಇರಲ್ಲ. ಸೊ ಗರ್ಭಕೋಶದ ಲೈನಿಂಗ್ ಎಲ್ಲ ತುಂಬಾ ತಿನ್ನಿರುತ್ತೆ, ತುಂಬಾ ತೊಂದರೆ ಆಗಿರುತ್ತೆ. ಸೊ ಅಂಥವ್ರಿಗೂ ಸಹ ಸರೋಗಸಿ ಇಸ್ ಅ ಆನ್ಸರ್. ಸೊ ಎಲ್ಲಾ ತರ ಟ್ರೀಟ್ಮೆಂಟ್ ಇದೆ. ಸೊ ಗಂಡಸ್ರಿಗೂ ಅಷ್ಟೇ. ಇವಾಗ ವೀರಾಣು ಇಲ್ಲ ಅಂತ ಬಂದ್ಬಿಟ್ಟು ಸೊ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಹಂಗೂ ಏನಿಲ್ಲ. ಸೊ ಗಂಡಸ್ರಿಗೂ ಇವಾಗ ವೀರಾಣು ಅಜೋಸ್ಪರ್ಮ್ಯ ಅಂತ ಇದ್ದಾಗ, ಸೊ ವೀರಾಣು ಅವ್ರ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬೀಜದಲ್ಲಿ ಪ್ರೊಡ್ಯೂಸ್ ಆಗೋದು. ಸೊ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬಟ್ ಹೊರಗಡೆ ಬರ್ತಾ ಇರಲ್ಲ. ಸೊ ಆತರ ಏನಾದ್ರು ಅದನ್ನ ಆಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮ್ಯ ಅಂತ ಹೇಳ್ತೀವಿ. ಸೊ ಆಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮ್ಯ ಇದ್ದಾಗ ನಾವು ಬೀಜದಿಂದ ವೀರಾಣು ತೆಗೆದ್ಬಿಟ್ಟು ಅವ್ರದೇ ಮಗು ಅಂತ ಮಾಡ್ಬೋದು. ಸೊ ಅದನ್ನ ಟೀಸಾ ಅಂತ ಮಾಡ್ತೀವಿ. ಪರ್ಕ್ಯುಟೇನಿಯಸ್ ಎಪಿಡೆಡಮಲ್ ಸ್ಪರ್ಮ್ ಆಸ್ಪಿರೇಷನ್ ಮತ್ತೆ ಟೆಸ್ಟಿಕ್ಯುಲರ್ ಸ್ಪರ್ಮ್ ಆಸ್ಪಿರೇಷನ್, ಈ ಎಲ್ಲಾ ಪ್ರೊಸೀಜರ್ಸ್ ನಮ್ಮ ಮಾ ಫರ್ಟಿಲಿಟಿಯಲ್ಲಿ ಇದೆ. ಸೊ ಪ್ರತಿಯೊಬ್ರು ಒಂದು ತಾಯಿ ಆಗ್ಲಿ ಅಂತ ನಾನು ಹೇಳ್ತೀನಿ. ಸೊ ಅದು ನಿಮ್ಮ ಹಕ್ಕು. ಸೊ ಅದಕ್ಕೆ ನೀವೇ ಹೊರಗಡೆ ಬಂದು ನಿಮ್ಮ ಹಕ್ಕನ್ನ ಚಲಾಯಿಸ್ಕೊಬೇಕು. ನೋಡಿ, ಮಗು ಇಲ್ಲ ಅಂತ ಹೇಳ್ಬಿಟ್ಟು ಏನೆಲ್ಲ ರೀಸನ್ಸ್ಗಾಗಿ ನೀವು ಸುಮ್ಮನೆ ಇದ್ದೀರಾ, ಅದೆಲ್ಲ ಒಂದು ರೀತಿ ಮಿತ್ಸ್ ಅಂತ ಹೇಳ್ಬೋದು. ನೀವು ಧೈರ್ಯದಿಂದ ಹೊರಗಡೆ ಬರ್ಬೇಕಷ್ಟೇ. ನೀವು ಧೈರ್ಯದಿಂದ ಹೊರಗಡೆ ಬಂದು ನನ್ನ ಮಗು ಮಾಡ್ಕೊಳ್ಳೇಬೇಕು ಅನ್ನೋ ಉದ್ದೇಶ ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿದ್ದಾಗ ಅವಕಾಶಗಳು ಸಾಕಷ್ಟಿದೆ. ಸೊ ಮೇಡಮ್ ಹೇಳ್ದಂಗೆ ನನಗೂ ಸಹ ಇವತ್ತು ಅನಿಸಿದೆ ಇಷ್ಟೊಂದು ಅವಕಾಶಗಳಿದೆಯಾ ಅಂತ ಹೇಳ್ಬಿಟ್ಟು. ಸೊ ಅವಕಾಶಗಳಿರೋದ್ರಿಂದ ಖಂಡಿತ ನೀವು ಸಫರ್ ಆಗೋ ಅವಶ್ಯಕತೆ ಇಲ್ಲ. ಮೇಡಮ್, ಇಷ್ಟೊಂದು ನಾವು ಮಹಿಳಾ ಸಾಧಕಿಯರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ CTV ಕಡೆಯಿಂದ. ನಮ್ಮ ಚಾನಲ್ ಬಗ್ಗೆ ನಿಮ್ಮ ಒಂದು ವರ್ಡ್ಸ್. ನಿಮ್ಮ CTV ಚಾನೆಲ್ಗೆ ನಾನು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಅಂಡ್ ಇಟ್ ಇಸ್ ಅ ವೆರಿ ನೈಸ್ ಪ್ರೋಗ್ರಾಮ್. ಇವಾಗ 31 ದಿವಸ 31 ಸಾಧಕರನ್ನ ಕರ್ಕೊಂಡ್ ಬರ್ತೀರಾ ಅಂದ್ರೆ ದಟ್ ಈಸ್ ಅ ವೆರಿ ಗುಡ್ ಥಿಂಗ್. ಸೊ ನಮ್ಮ ಇವಾಗ ಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂತ ಹೇಳ್ತೀವಿ. ಸೊ ಮೇಲ್ ಡಾಮಿನೇಟೆಡ್ ಸೊಸೈಟಿಯಲ್ಲಿ ನಾವು ಇದೀವಿ ಅಂತ, ಮತ್ತೆ ನಾವು ಸಾಧಕರು. ಸೊ ಬಿಹೈಂಡ್ ಎವ್ರಿ ಮ್ಯಾನ್ ಅ ವುಮೆನ್ ಇರ್ತಾರೆ ಅಂತಾರೆ. ಸೊ ಬಟ್ ವಿ ಆರ್ ಆಲ್ಸೋ ವೆರಿ ವೆರಿ ಸಕ್ಸಸ್ಫುಲ್. ಅದಕ್ಕೆ ನಮ್ಮನೆಯವರು ಪ್ರತಿಯೊಬ್ರು ಇದು. ಸೊ ಹಾಗಾಗಿ ಪ್ರತಿ ಹೆಣ್ಣು ಸಹ ಸಾಧಕಿ, ಪ್ರತಿಯೊಬ್ರು ಸಾಧಕರು, ಆಯ್ತಾ. ಮತ್ತೆ ಪ್ರತಿಯೊಬ್ರು ಆಕ್ಚುಲಿ ಒಂದು ಅಥವಾ ಇನ್ನೊಂದು ರೀತಿ ತಾಯಿ ಸಹ. ಸೊ ಹಾಗಾಗಿ ನೀವು ಈ ಮಕ್ಕಳಾಗಿಲ್ಲ ಅದಿಲ್ಲ ಅನ್ಬಿಟ್ಟು ತುಂಬಾ ಜನ ಡಿಪ್ರೆಷನ್ಗೆ ಹೋಗ್ತಾರೆ. ಮತ್ತೆ ಏನ್ ಮಾಡ್ತಾ ಇದೀವಿ, ಇಲ್ಲ ನಮ್ ಕೆರಿಯರ್ ಮಾಡ್ತಾ ಇಲ್ಲ, ಅದ್ ಮಾಡ್ತಾ ಇಲ್ಲ ಅಂತ ತುಂಬಾ ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ನಿಮ್ಗೆಲ್ಲರಿಗೂ ನಾವ್ ಹೇಳೋದು ಏನು ಅಂದ್ರೆ, ವಿಮೆನ್ ಇಸ್ ನಥಿಂಗ್ ಲೆಸ್. ಸೊ ಇವಾಗಿನ ಇದರಲ್ಲೇ
ಸೊ ಮಹಿಳೆಯರು ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳಿಬೋದು. ಸೊ ಸಿ ಟಿವಿ ಚಾನೆಲ್ ಅವರು ಇದು ತುಂಬಾ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ಅಂಡ್ ಹೆಚ್ಚಾಗಿ ಸಾಧಕರು ಬರಲಿ, ಮತ್ತೆ ಹೆಚ್ಚು ಜನ ಬಂದು ಈ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ಲಿ ಅಂತ ನಾನು ಹೇಳ್ತೀನಿ. ಎಸ್ ಮೇಡಮ್, ನಮ್ಮ ಉದ್ದೇಶನೂ ಅಷ್ಟೇ ಮೇಡಮ್. ನೀವು ಒಂದು ವರ್ಡ್ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಪ್ರತಿಯೊಬ್ಬ ಮಹಿಳೆನೂ ಸಾಧಕಿನೇ. ಈಗ ಫಾರ್ ಎಕ್ಸಾಂಪಲ್ ತಗೋಬೇಕಾದ್ರೆ ಹೌಸ್ ವೈಫ್ ಆಗಿರ್ತಾರೆ, ಆಕ್ಚುಲಿ ಒಂದು ಮನೆ ಅನ್ನೋದು ಹೋಮ್ ಆಗದೆ ಒಂದು ಹೌಸ್ ವೈಫ್ ಇಂದ. ಹೌಸ್ ವೈಫ್ ಇರೋಷ್ಟು ಕೆಲಸ ನಮ್ಮನ್ ಮನೇಲಿ ಕೂತ್ಕೊಂಡ್ರೆ ನಾವ್ ಇರಕ್ಕಾಗಲ್ಲ. ಹೌದು, ನಾವು 24 ಗಂಟೆ ಮನೇಲಿ ಕೂತ್ಕೋ, ಮಕ್ಕಳು ನೋಡ್ಕೋ, ಅಡಿಗೆ ಮಾಡು ಅಂದ್ರೆ ನಮ್ ಕೈಲಿ ಆಗೋದಿಲ್ಲ. ಹೊರಗಡೆ ಬಂದ್ ಕೆಲಸ ಮಾಡೋದ್ರಿಂದ ನಮ್ ಮನೇಲೆ ಇವಾಗ ನಮ್ ತಾಯಿ ಆಗ್ಲಿ, ನಮ್ ಅತ್ತೆ ಆಗ್ಲಿ, ನಮ್ದು ಮಕ್ಕಳು ನೋಡ್ಕೊಂತಾ ಇದಾರೆ, ಅಡಿಗೆ ಇದು ಬೆಕ್ಕಿದೆಲ್ಲ ಮಾಡ್ತಾ ಇದಾರೆ, ಅವರು ಸಾಧಕರು. ಅವರಿಂದಾನೇ ನಾವು ಮುಂದೆ ಬರ್ತಾ ಇರೋದು. ಸೊ ಹಾಗಾಗಿ ಪ್ರತಿ ಮಹಿಳೆನೂ ಸಾಧಕಿ. ಸೊ ಎವ್ರಿ ವಿಮೆನ್ ಇಸ್ ಅ ಸಕ್ಸಸ್ಫುಲ್ ಸಕ್ಸಸ್ಫುಲ್ ವಿಮೆನ್ ಓನ್ಲಿ. ಸೊ ನೀವ್ ಯಾವ್ದೇ ರೀತಿ ನಾವು ಸಾಧಕರಲ್ಲ, ನಾವು ಬರೀ ಇಷ್ಟೇ ಓದಿದೀವಿ, ಇಲ್ಲ ಬರೀ ನಾವು ಮನೇಲೆ ಮಾಡ್ತಾ ಇದೀವಿ, ಬರೀ ಅಡಿಗೆ ಮನೆಗೆ ಸೀಮಿತ, ಆತರ ಇಲ್ವೇ ಇಲ್ಲ. ಪ್ರತಿಯೊಬ್ರು ಸಾಧಕರು. ಸೊ ನೀವು ಸಿ ಟಿವಿ ಚಾನೆಲ್ ಇಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಮುಂದಕ್ಕೂ ಇದೇ ತರ ನಡ್ಸ್ಕೊಂಡ್ ಬನ್ನಿ ಅಂತ ನಾನು ಹೇಳ್ತೀನಿ. ಮೇಡಮ್, ನಿಮ್ಮನ್ನು ಸಹ ಮತ್ತೊಂದು ಇನ್ನೊಂದು ಎಪಿಸೋಡ್ ಅಲ್ಲಿ ನಿಮ್ಮನ್ನು ಸಹ ಇನ್ವೈಟ್ ಮಾಡ್ತೀವಿ. ಇನ್ನೊಂದಷ್ಟು ಇನ್ಫಾರ್ಮೇಶನ್ ನಮ್ಮ ಸಾಮಾನ್ಯ ಜನರಿಗೆ ಬೇಕು. ಯಾಕಂದ್ರೆ ನೀವು ನೋಡಿ, ನಾವು ಮಹಿಳಾ ಸಾಧಕಿಯನ್ನ ಪರಿಚಯಿಸೋದ್ರ ಜೊತೆಗೆ ಒಂದಷ್ಟು ವಿಚಾರವನ್ನ ನಾವು ಸೊಸೈಟಿಗೆ ಕೊಡ್ತಾ ಇದ್ದೀವಿ. ಇವತ್ತು ದೀಪ್ತಿ ಮೇಡಮ್ ನಮ್ಮ ಚಿಕ್ಕಬಳ್ಳಾಪುರದವರೇ, ನಮ್ಮ ರೂರಲ್ ಏರಿಯಾಗೆಲ್ಲ ಇಷ್ಟೆಲ್ಲ ಸರ್ವಿಸ್ ಮಾಡ್ತಾ ಇದ್ದಾರೆ ಅನ್ನೋ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ನಿಮ್ಮಿಂದ ಅಷ್ಟೊಂದು ವಿಚಾರಗಳು ಗೊತ್ತಾಯ್ತು. ಮತ್ತೆ ಮಕ್ಕಳಾಗದೇ ಇರೋರಿಗೆ ಏನೆಲ್ಲ ಒಂದು ಮಿತ್ಸ್ ಇದೆ ಅದು ಇವತ್ತೆಲ್ಲ ಕ್ಲಿಯರ್ ಆಯ್ತು. ಸೊ ಏನೆಲ್ಲ ಆಪ್ಷನ್ಸ್ ಇದೆ ಅನ್ನೋದು ಗೊತ್ತಾಯ್ತು. ಸೊ ಮಕ್ಕಳಿಲ್ಲ, ಆಗ್ತಾ ಇಲ್ಲ ಅನ್ನೋರ ಒಂದು ಕೊರಗನ್ನ ಇವತ್ತು ನೀವು ನೀಗಿಸಿದ್ದೀರಾ. ಸೊ ಇದೊಂದು ದೊಡ್ಡ ಒಂದು ವಿಚಾರ ಅಂತ ಹೇಳ್ಬೋದು ಮೇಡಮ್. ನೀವು ನಮ್ಮ ಕರೆಗೆ ಹೂಗೊಟ್ಟು ನಿಮ್ಮ ಕೆಲಸಗಳನ್ನ ಒತ್ತಡದಲ್ಲಿ, ನಿಮ್ಮ ಕೆಲಸದ ಒತ್ತಡ ಸಾಕಷ್ಟಿದೆ. ಯಾಕೆಂದ್ರೆ ಡಾಕ್ಟರ್ಸ್ ಯಾವಾಗ್ಲೂ ಒತ್ತಡದಲ್ಲೇ ಇರ್ತಾರೆ, ಕೆಲಸದಲ್ಲೇ ಇರ್ತಾರೆ. 24/7 ಅಂತ ಹೇಳ್ಬೋದು ಡಾಕ್ಟರ್ಸು. ಸೊ ಈ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲೂ ನಮ್ಮ ಒಂದು ಕರೆಗೆ ಹೂಗೊಟ್ಟು ನಮ್ಮ ಚಾನಲ್ಗೆ ಬಂದು ನೀವು ಇವತ್ತು ಕೂತ್ಕೊಂಡು ನಮ್ಮ ಸ್ಟುಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ ಮೇಡಮ್. ನಮ್ಮ ಒಂದು CTV ಕಡೆಯಿಂದ ಸ್ಮಾಲ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಇವತ್ತು ದೀಪ್ತಿ ಮೇಡಮ್ ಜೊತೆಗಿನ ವಿಚಾರ ವಿನಿಮಯ. ಇನ್ನಷ್ಟು ವಿಚಾರ ವಿನಿಮಯವನ್ನ ನಂತರದ ಒಂದು ಎಪಿಸೋಡ್ ಅಲ್ಲಿ ಮತ್ತೊಬ್ಬ ಮಹಿಳಾ ಸಾಧಕಿಯೊಂದಿಗೆ ನಿಮ್ ಮುಂದೆ ಬರ್ತೀನಿ. ಮೇಡಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲ ಒಂದು ಈ ವಿಡಿಯೋ ನೋಡ್ತಾ ಇರುವಂತ ಎಲ್ಲರಿಗೂ, ನಮ್ಮ ಚಾನಲ್ ನೋಡ್ತಾ ಇರೋ ಎಲ್ಲರಿಗೂ ಸಹ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಎಪಿಸೋಡ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್.